ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ರಿಷ್ಕೇಶ್ ಪೃಂಗಾಯರಲ್ಲಿ ಅರ್ಪಿಸುವ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ LDN ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕ್ಕೀಸ್ ಪಾರ್ಟ್ನರ್ ನಿಮಗೆ ಕುಕ್ಕೀಸ್ ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ, ಯಾರು ಬರ್ತಾ ಇದ್ದಾರೆ, ಏನು ಇವತ್ತಿನ ವಿಶೇಷ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ JFC ಖ್ಯಾತಿಯ ಕೃಷ್ಣಪ್ಪ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ನಾಟಿ ಕೃಷ್ಣಪ್ಪ ಅವರೇ ಬನ್ನಿ ಸರ್. ನಾಟಿ ಕೃಷ್ಣಪ್ಪ ಅವರು, JFC ಖ್ಯಾತಿಯ ಕೃಷ್ಣಪ್ಪ ಅವರು, ಮೈಸೂರು ರೋಡ್ ಕೃಷ್ಣಪ್ಪ ಅವರು. ನಮಸ್ಕಾರ ಕೃಷ್ಣಪ್ಪ. ಏನ್ ಮಾಡ್ತಾ ಇದ್ದೀರಾ ಸರ್? ಇವತ್ತು ಫ್ರಾನ್ಸ್ ಅಲ್ಲಿ ಒಂದು ಬಿರಿಯಾನಿ ಮಾಡ್ಕೊಡೋಣ ಅಂತ. ಪ್ರಾನ್ ಬಿರಿಯಾನಿ ಹೆಂಗ್ ಮಾಡ್ತೀರಾ ನೀವು? ಪ್ರಾನ್ ಬಿರಿಯಾನಿನ ನಮ್ಮ ಸ್ಟೈಲಲ್ಲಿ ಮಾಡ್ತೀವಿ ಸರ್. ನಾಟಿ ಪ್ರಾನ್ ಬಿರಿಯಾನಿ. ನಾಟಿ ಸ್ಟೈಲ್ ಕೃಷ್ಣಪ್ಪ ಅವ್ರು ಬಂದ್ರೆ ಎಲ್ಲ ನಾಟಿ ಸೇರಿಸ್ಕೊಳ್ಳೇಬೇಕು ಹಿಂದಕ್ಕೆ. ಯಾಕಂದ್ರೆ ಅವ್ರದೆಲ್ಲ ಏನ್ ಮಾಡೋದು ಸರ್ ಬೇರೆ ತರ ಸರ್, ಇದು ನಮ್ಮ ತಿನ್ನೋಡಿ ಸರ್ ಬೇರೆ ತರನೇ ಇರುತ್ತೆ ಅಂತಾರೆ. ಓಕೆ, ನಮ್ಮ JFC ಖ್ಯಾತಿಯ ಕೃಷ್ಣಪ್ಪನವರು ನಾಟಿ ಶೈಲಿಯ ಒಂದು ಅದ್ಭುತವಾದಂತ ಪ್ರಾನ್ ಬಿರಿಯಾನಿನ ಮಾಡಕ್ಕೋಸ್ಕರ ಬಂದಿದ್ದಾರೆ. ಬಿರಿಯಾನಿ ಮಾಡಕ್ಕೆ ಏನೇನ್ ತಂದಿರಾ ಕೃಷ್ಣಪ್ಪನವರೇ? ಪ್ರಾನ್ಸ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಪ್ರಾನ್ಸ್, ಅಕ್ಕಿ, ಚಕ್ಕೆ, ಲವಂಗ, ಏಲಕ್ಕಿ, ಹಸಿ ಮೆಣಸಿನಕಾಯಿ ಪೇಸ್ಟ್, ಸೋಂಪು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪುದೀನ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಗರಂ ಮಸಾಲ, ಅರಿಶಿನ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ? ಇದು ಕುಕ್ಕರ್ ಕೊಡಿ ಸರ್. ಆಯಿಲ್ ಹಾಕೊಳ್ಳಿ ಸ್ವಲ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ LDN ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈ ಪ್ರಾನ್ ಬಿರಿಯಾನಿ ನಿಮ್ಮ ಹೋಟೆಲ್ ಅವೈಲಬಿಲಿಟಿ ಉಂಟಾ? ಖಂಡಿತ, ಏನು ಕೇಳಿದ್ರೆ ಮಾಡಿ ಕೊಡ್ತಾರ. ಎಲ್ಲ ಕೇಳಿದ್ರೆ ಮಾಡ್ಕೊಡ್ತೀರಾ? 20 ನಂಬರ್ಸ್ ನಾನು ನಿಮ್ಗೆ ಹೇಳಿದ್ದೀನಿ. 20 ನಂಬರ್ ಬಂದಾಗ ತಿನ್ನಕ್ ಸಿಗಲ್ಲ. ಬೇಕು ಅಂದ್ರೆ ಫೋನ್ ಮಾಡಿ ಕೃಷ್ಣಪ್ಪ ಅವ್ರಿಗೆ, ನಾಳೆ ಒಂದು 20 ಬಿರಿಯಾನಿ ಬೇಕು ಅಂದ್ರೆ ಮಾಡ್ಕೊಡ್ತೀವಿ. ಖಂಡಿತ ಮಾಡ್ಕೊಡ್ತೀವಿ. ಎನಿ ಐಟಮ್ ಎನಿ ಐಟಮ್. ಮಿನಿಮಮ್ ರಿಕ್ವೈರ್ಮೆಂಟ್ 20 ಬಿರಿಯಾನಿ. ಯಾರು ಏನ್ ಕೇಳಿದ್ರು ಮಾಡ್ಕೊಡ್ತೀವಿ. 20 ಬಿರಿಯಾನಿ, 20 ಕಬಾಬ್ ಆ ಥರ ಹೇಳ್ಬೇಕು. ಆ ಥರ 20 ಜನಕ್ಕೆ ಯಾವ ಊಟ ಕೇಳಿದ್ರು, ಎಷ್ಟು ವೆರೈಟಿ ಕೇಳಿದ್ರು ಮಾಡ್ಕೊಡಕ್ ರೆಡಿ ಇದೀವಿ. ಅದು ಮಿನಿಮಮ್. ಓಕೆ, ಅಕಸ್ಮಾತ್ ಸಡನ್ ಆಗಿ ಹೋಗ್ಬೇಕು, ಏನೋ ಪ್ರಾನ್ ಬಿರಿಯಾನಿ ತೋರಿಸಿದ್ರು, ನಮ್ಮ ಕೃಷ್ಣಪ್ಪ ಹೋಟ್ಲಿಗೆ ಹೋಗ್ಬಿಟ್ಟು ಬಾರ್ಸ್ಕೊಂಡ್ಬರೋಣ ಅಂತ ಏನಾರ ಹೋದ್ರೆ ತಪ್ಪಾಗ್ಬಿಡುತ್ತೆ. ಅಲ್ಲಿ ಪ್ರಾನ್ ಬಿರಿಯಾನಿ ಸಿಕ್ಕಲ್ಲ. ಅಲ್ಲಿ ನಿಮ್ಮ ಹೋಟ್ಲ್ ಏನೇನು ಸಿಗುತ್ತೆ ಫಸ್ಟ್ ಅದನ್ನ ಹೇಳಿ. ಮಟನ್ ಬಿರಿಯಾನಿ ಬೆಳಗ್ಗೆ 9 ಗಂಟೆಗೆ ಮಟನ್ ಬಿರಿಯಾನಿ. ಬೆಳಗ್ಗೆ 9 ಗಂಟೆಗೆ ಮಟನ್ ಬಿರಿಯಾನಿ. ಚಿಕನ್ ಬಿರಿಯಾನಿ 10 ಗಂಟೆಗೆ. ಚಿಕನ್ ಬಿರಿಯಾನಿ 10 ಗಂಟೆಗೆ. 10 ಗಂಟೆಗೆ ಕಬಾಬು, ಕುಸ್ಕಾ, 65 10ವರೆಗೆ. ಓಕೆ, ನಮ್ಮ ಮುಂದಿನ 65 ಕೊಟ್ಟಿಲ್ಲ ನೀವು? ನೀವು ಏನ್ ಸರ್ ಕೊಡೋಣ? 75-85 ಇದ್ದೀರಾ ನೀವು? 65 ಮಾಡ್ತೋರ್ಸ ಒಂದ್ಸರಿ. ಓಕೆ, ಮಾಡ್ತೋರ್ಸಿ. ಆಮೇಲೆ 9ವರೆಗೆ ಚಾಪ್ ಸಿಗುತ್ತೆ, ಮಟನ್ ಚಾಪ್ ಸಿಗುತ್ತೆ. ಓಕೆ, ಅಷ್ಟೇ ವೆರೈಟಿ ಸಿಗೋದು ನಮ್ಮ ಹತ್ರ. ಮಟನ್ ಚಾಪ್ಸು, ಚಿಕನ್ ಕಬಾಬು, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕುಷ್ಕಾ. ಇದು ಪರ್ಮನೆಂಟ್ ಫಿಕ್ಸ್. ಅದು ಇನ್ನೇನಾದ್ರು ಬೇಕು ಅಂದ್ರೆ ಆರ್ಡರ್ ಮಾಡ್ಬೇಕಷ್ಟೇ. ನೋಡಿ, ನಮ್ಮ ಆರ್ಡರ್ ಮಾಡಿ ಐಟಮ್ ರಾತ್ರಿ ತನಕ ಸಿಗುತ್ತಾ? ನಾನ್ ಸ್ಟಾಪ್ 7:30 ಶುರುವಾದ್ರೆ ನೀವು ತಿಂದ್ರಿಗೆ ನೋಡಂಗಿಲ್ಲ. ಏಲಕ್ಕಿ, ಎಸ್, ಒಂದು 4 ಲವಂಗ, ಓಕೆ, 2 ಚಕ್ಕೆ. ಓಕೆ. ಸದ್ಯದಲ್ಲೇ ಒಂದು ಶನಿವಾರ ಮತ್ತೆ ಭಾನುವಾರ ಕಾರ್ಯಕ್ರಮ ಶುರು ಆಗ್ತಾ ಇದೆ. ಹೇಳಿ ಸರ್. ಈ ಒಗ್ಗರಣೆ ಡಬ್ಬಿ ನೀವು ವಾರಕ್ಕೆ 5 ದಿನ ನೋಡ್ತಾ ಇದ್ರಿ, ನೆಕ್ಸ್ಟ್ ವಾರಕ್ಕೆ 7 ದಿನ ನೋಡ್ತೀರಾ? ಹೇಳಿ ಸರ್. ಬರೋಂಗೆ ಶನಿವಾರ ಭಾನುವಾರನೂ ಸೇಮ್ ಇದೇ ಟೈಮ್. ತುಂಬಾ ಖುಷಿ ಇಲ್ಲ ಸರ್, ತುಂಬಾ ಜನ ರಜಾ ಮಿಸ್ ಮಾಡ್ತಾ ಇದ್ದಾರೆ. ಈಗ ಅವ್ರಿಗೆ ಹೆಸರು ಚೇಂಜ್ ಮಾಡೋಣ ಅನ್ಕೊಂಡಿದೀವಿ. ಮಾಡೋಣ ಸರ್. ಸ್ಪೆಷಲ್ ಏನಾರ ಭಾನುವಾರದ ಏನೋ ಸ್ಪೆಷಲ್ ಅಂತ ಒಂದು ಸ್ಪೆಷಲ್ ಶನಿವಾರ ಭಾನುವಾರಕ್ಕೆ. ಓಕೆ ಸರ್. ಸೋಂಪು ಇದು ಸರ್ ಹಾಕೊಳ್ಳೋಣ. ಈರುಳ್ಳಿ ಹಾಕೋಣ ಸರ್. ಹಾಕಿ ಸರ್. ನಿಮಗೋಸ್ಕರ ಸ್ಪೆಷಲ್ ಆಗಿ ಒಂದು ಕರಿ ಮಾಡಿದ್ದೀನಿ. ಹೌದಾ? ಫಿಶ್ದು. ನೀವು ಫಿಶ್ ಎಲ್ಲಪ್ಪ ಮಾಡ್ತೀರಾ? ಇದು ಮಾಡಕ್ಕೆ ಪುರ್ಸೊತ್ತಿರಲ್ಲ ನಿಮ್ಗೆ? ಇಲ್ಲ, ನೀವು ಪುರ್ಸೊತ್ತಿಲ್ಲ ಅಂತ ಜನಕ್ಕೆ ನೀವು ಹೇಳಂಗಿಲ್ಲ ಸರ್. ಪುರ್ಸೊತ್ತಿದೆ ಅಂತ ಹೇಳೋದಾ? ಮಾಡ್ಕೊಡ್ಬೇಕು, ಹೇಳಿದ್ರೆ ಮಾಡ್ಕೊಡ್ತಾರದೆ. ಜನ ಒಬ್ಬೊಬ್ರು ಒಂದೊಂದು ಬ್ರ್ಯಾಂಡ್ ಒಪ್ಕೋತಾರೆ ಸರ್. ಹೌದು, ನಮ್ಮದು ನಾವು ಬ್ರ್ಯಾಂಡ್ ಮಾಡಿದ್ದೀವಿ, ನಮ್ಮ ನಾಟಿ ಸ್ಟೈಲ್ ಮಾಡಿದ್ದೀವಿ. ಯಾರು ಇಲ್ಲಿವರೆಗೂ ನಾನು ಪೌಡ್ರ್ ಕೊಟ್ಟಿರೋದಾಗಲಿ ರಿಯಲ್ ಹೇಳ್ತೀನಿ, ಯಾರು ನಮ್ದೆಲ್ಲ ತಪ್ಪಿದ್ರೆ ತಕ್ಷಣ ನಾನು ನಿಮ್ಗೆ ಕಂಪ್ಲೇಂಟ್ ಮಾಡಿ. ಏನಕ್ಕೆ ತಪ್ಪಿರುತ್ತೆ? ಪೌಡ್ರ್ ಯೂಸ್ ಮಾಡಿರೋದು ಕೃಷ್ಣಪ್ಪ, ನಿಮ್ಮ ಪೌಡ್ರ್ ಚೆನ್ನಾಗಿಲ್ಲ ಅನ್ನಂಗಿದ್ರೆ ಮತ್ತೆ ನಾನು JFC ಬಂದು ಇಲ್ಲಿ ಒಳಗಡೆ ಅಡುಗೆನೇ ಮಾಡಲ್ಲ ಹಂಗಂತೀರಾ? ಖಂಡಿತ ಸರ್. ನಾವು ಇಲ್ಲಿವರೆಗೂ ಸಾವಿರಾರು ಜನಕ್ಕೆ ಪೌಡ್ರ್ ಕೊಟ್ಟಿದ್ದೀವಿ, ಅದರ ರೆಸ್ಪಾನ್ಸ್ ಕೇಳಿದ್ದೀವಿ. ಎಲ್ಲ ಕಡೆ JFC ಅವ್ರದ್ದು ಗರಂ ಮಸಾಲ ಅಷ್ಟೇ. 13 ಬಗೆಯ ಪದಾರ್ಥಗಳನ್ನ ಉಪಯೋಗಿಸಿ ಗರಂ ಮಸಾಲ ಮಾಡಿದ್ದಾರೆ. ಅದರಲ್ಲಿ 3 ಥರ ಮೆಣಸಿನ್ಕಾಯಿ: ಖಾರದ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಜಾಪತ್ರೆ, ಏಲಕ್ಕಿ, ಎಲ್ಲ 13 ಪದಾರ್ಥಗಳನ್ನ ಹಾಕಿ ಮಾಡಿರ್ತಕ್ಕಂಥ ಗರಂ ಮಸಾಲ. 1 kgಗೆ ಒಂದೇ ಒಂದು ಸ್ಪೂನ್ ಹಾಕಿದ್ರೆ ಸಾಕು, ಒಳ್ಳೆ ರುಚಿ ಬರುತ್ತೆ. ಹಾಕೋಬೋದು. ಚೇಂಜ್ ಆಯ್ತು ಕಲರ್. ಓಕೆ ಸರ್. 3 ಥರ ಸೊಪ್ಪಿದೆ. ಓಕೆ, ಹಸಿಮೆಣಸಿಗೆ ಪೇಸ್ಟು, ಖಾರಕ್ಕೆ ಎಷ್ಟು ಬೇಕು ಯೂಸ್ ಮಾಡ್ಕೊಳ್ಳಿ, ತುಂಬ ಏನು ಬೇಕಾಗಿಲ್ಲ. ಒಂದು ಅರ್ಧ ಸ್ಪೂನ್ ಸಾಕು. ಬಟ್ ನೀವು ಖಾರಕ್ಕೆ ಹಾಕೋದು ಇಷ್ಟೇ ಅಲ್ವಾ? ಮಿಕ್ಕಿದೆಲ್ಲ ಗರಂ ಮಸಾಲೆ ಇರ್ತದ ಖಾರ? ಖಂಡಿತ ಇರುತ್ತೆ ಸರ್. ಈ ಹಸಿಮೆಣಸಿಗೆ ಹಾಕಿದಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋದರೆ
ನಿಮ್ಗೆ ಅದ್ಭುತವಾದ ಟೇಸ್ಟ್ ಬರ್ತದೆ. ಓಕೆ. ಖಾರ ಯಾವತ್ತು ಮೈಲ್ಡ್ ಆಗಿರ್ಬೇಕು ಸರ್, ಅವಾಗ ಎಲ್ಲರೂ ಒಪ್ತಾರೆ. ನಮ್ಮ ಕಬಾಬು ಬಿರಿಯಾನಿ ತುಂಬ ಒಪ್ಕೊಂಡಿರೋದು ಮಕ್ಕಳೇ ಅಲ್ವಾ? ದೊಡ್ಡವ್ರಿಗಿಂತನೂ. ಓಕೆ ಓಕೆ. ಯಾಕೆಂದ್ರೆ ಅದು ಅಷ್ಟು ಮೈಲ್ಡ್ ಆಗಿರ್ತದೆ. ಮಕ್ಳಿಗೆ ಇಷ್ಟಾರೆ ಸಾಕು, ಆಟೋಮೆಟಿಕ್ ಆಗಿ ಅದೇನು ಹೇಳ್ತಲ್ಲ, ಕರು ಕರ್ಕೊಂಡ್ರೆ ಸಾಕು ಹಸು ಬರುತ್ತೆ ಅಂತ. ಹಂಗೆ ಖಂಡಿತ ಸರ್, ಆ ಮಾತು ಮಕ್ಳಿಗೆ ಇಷ್ಟಾರೆ ಸಾಕು. ಮಕ್ಕಳಿಗೆ ಇಷ್ಟಪಡಿಸ್ಬಿಟ್ಟಿದ್ವಿ ಬಿಡಿ ನಾವು. ನೋಡಿ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಯಾವಾಗಲೂ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು, ಶುಂಠಿ ಪ್ರಮಾಣ ಕಡಿಮೆ ಇರಬೇಕು. ಇದು ಸೊಪ್ಪು 3 ಥರ ಸೊಪ್ಪನ್ನ ದಿಂಡು ವೇಸ್ಟ್ ಮಾಡಬಾರ್ದು, ಮಾಡಬಾರ್ದು, ತುಂಡು ವೇಸ್ಟ್ ಮಾಡಬಾರ್ದು ಅಂತ ಕೃಷ್ಣಪ್ಪ ಅವ್ರದ್ದು. ತುಂಡು ಹೆಂಗಿದ್ರು ಒಳಗಿರುತ್ತೆ ಸರ್, ದಿಂಡುನು ಒಳಗಾಕ್ತೀವಿ ನಾವು ಅಂತ. ಕೊತ್ತಂಬರಿ ತೊಗೊಂಡು ಕೊತ್ತಂಬರಿ ಸೊಪ್ಪೆಲ್ಲ ತೆಗೆದುಬಿಟ್ಟು ಆ ಕಡ್ಡಿ ಏನಿರುತ್ತೋ ಆ ಕಡ್ಡಿಗಳು, ಅಂದರೆ 3 ಥರ ಸೊಪ್ಪು ಹಾಕ್ತೀವಿ. ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಆ ಕಾಂಡಗಳನ್ನ ರುಬ್ಬಿ ಹಾಕಿರ್ತಕ್ಕಂಥದ್ದು. ತುಂಬ ಟೇಸ್ಟಿಗೆ ಇರ್ತದೆ ಅಲ್ಲ? ಖಂಡಿತ ಸರ್. ಕಾಂಡದ ರುಚಿ, ಒಳಗೆ ತುಂಡಿನ ರುಚಿ. ಅಲ್ವಾ ಕೃಷ್ಣಪ್ಪ? ಹ್ಞೂ ಸರ್. ಈ ಟೊಮೆಟೊನ ಚೆನ್ನಾಗಿ ಬೇಯಿಸಿದ್ದೀನಿ. ಟೊಮೆಟೊನ ಅದು ಟೊಮೆಟೊ ಸರ್ ಇದು. ನಾನೇನೋ ಇತ್ತನ್ಬಿಟ್ಟಿದ್ರೆ ಇವತ್ತು ಅನ್ಕೊಂಡೆ. ಪ್ರಾನ್ ಬಿರಿಯಾನಿ ಅಂದ ತಕ್ಷಣ ಈ ಸಾಸ ಅಲ್ಲ 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 ಈ ಮೆಣಸಿನ್ಕಾಯಿದು ಪೇಸ್ಟ್ ಇಲ್ಲ ಸರ್. ಓಕೆ. ಇದು ಬೇಯಿಸ್ಕೊಂಡು ರುಬ್ಬಿರೋ ಅಂತ ಟೊಮೆಟೊ. ರುಬ್ಬು ಇಲ್ಲ, ಬಾಣಲಿಲಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಡ್ರಿ ಸಾಕು, ಅಡುಗೆ ಮಾಡಕ್ಕೆ ಮುಂಚೆ. ಓಕೆ. ತುಂಬ ತುಂಬ ಟೇಸ್ಟಿಯಾಗಿರ್ತದೆ. ಓಕೆ. ನೋಡಿ ಇದು ಸೂಪ್ ಥರನೇ ಕಾಣಿಸ್ತದೆ ನೋಡಿ. ಅದು ಎಣ್ಣೆ ಹಾಕಿ ಬೇಯಿಸ್ಬಿಟ್ಟಿದ್ದೀರಾ? ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಡೋದು ಅಷ್ಟೇ. ಬೇಯಿಸ್ಬಿಟ್ಟು ಕಪ್ಪಿಟ್ಟು ಪಕ್ಕದಲ್ಲಿ ಇಟ್ಕೊಂಡು ಬಿರಿಯಾನಿ ಸ್ಟಾರ್ಟ್ ಮಾಡ್ಕೊಳ್ಳೋದು. ಓಕೆ ಓಕೆ. ರುಬ್ಬೋದು ಬೇಡ? ರುಬ್ಬೋದು ಬೇಡ. ಇದು ಫ್ರನ್ ಹಾಕೊಳ್ಳೋಣ. ಇದೇನು ಪ್ರಾಣಿ ಎಷ್ಟು ಕ್ಲೀನ್ ಮಾಡಿ ರೆಡಿ ಮಾಡಿ? ಸರ್ 1 kg ಇದೆ ಇದು. ಈಗ 1 kg ಇದೆಯಾ? ಕ್ಲೀನ್ ಮಾಡಿ ಇಷ್ಟು ಬಂದಿದೆ, 600 ಗ್ರಾಮ್ ಬಂದಿದೆ. ಓಹೋ. 1 kg ಪ್ರಾನ್ಗೆ 1 kg ಅಕ್ಕಿ? ಇಲ್ಲ ಸರ್, ಅಯ್ಯೋ 1 kg ಫ್ರಾನ್ ತಗೊಂಡ್ರೆ 600 ಗ್ರಾಮ್ ಬರ್ತದೆ ಕ್ಲೀನ್ ಮಾಡಿದ್ರೆ. ಅರ್ಧ kg ಅಕ್ಕಿ ಸಾಕು. ಅದನ್ನ ಕ್ಲೀನ್ ಮಾಡಿ ಅರ್ಶಿನ ಹಾಕಿ ತೊಳೆದಿರೋ? ಕ್ಲೀನಾಗಿ ಉಪ್ಪು ಸಾಲ್ಟ್ ಸ್ವಲ್ಪ ಹಾಕಿ, ಓಕೆ, ಅರ್ಶಿನ ಸ್ವಲ್ಪ ಹಾಕಿ ತೊಳಿಬೇಕು. ಎಸ್ ಸರ್. ಚೆನ್ನಾಗಿ ತೊಳೆದಿದ್ವಿ. ಯಾವುದೇ ಪದಾರ್ಥಗಳು ತಿನ್ನೋಂಥದ್ದು ಚೆನ್ನಾಗಿ ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು ತೊಳಿರಿ, ಇನ್ನು ಎಲ್ಲರಿಗೂ ಉತ್ತಮವಾದ ಕೆಲಸ. ಎಸ್ ಸರ್. ನೀವು ಕೆಮಿಕಲ್ ಯೂಸ್ ಮಾಡ್ತಾರಲ್ಲ ಸರ್, ಅದ್ರ ಬದಲು ಸಾಲ್ಟ್ ಯೂಸ್ ಮಾಡಿದ್ರೆ ಪ್ರಿಸರ್ವೇಟಿವ್ ಇದ್ದಂಗೆ ಅದು. ಸಾಲ್ಟ್ ನಿಮಗೆ ಹೌದೌದು ಎಲ್ಲ ವಸ್ತುನ ಹಾಳಾಗಕ್ಕೆ ಬಿಡೋದೇ ಇಲ್ಲ ಅದು. ಖಂಡಿತ. ಈಗ ನಾನು ನಿಮ್ಮೊಂದು ಪ್ರಶ್ನೆ ಕೇಳಬೇಕು. ಹೇಳಿ ಸರ್. ಇವಾಗ ನೀವೆಲ್ಲೋ ಬೇರೆ ಊರಿಗೆ ಹೋಗ್ತೀರಾ, ಹೋಗ್ತಾ ಇದ್ರಿ, ಸುಮಾರು ಹೋದಾಗ ನಿಮ್ಗೆ ಯಾವುದಾದ್ರು ಹೋಟ್ಲುಗಳು ಸಿಕ್ಕಿರುತ್ತೆ. ಸರಿ ಸರ್. ಈ ಹೋಟ್ಲಲ್ಲಿ ಬಿರಿಯಾನಿ ಚೆನ್ನಾಗಿರುತ್ತೆ, ಈ ಹೋಟ್ಲಲ್ಲಿ ಮಾಂಸ ಚೆನ್ನಾಗಿರುತ್ತೆ, ಆ ಹೋಟ್ಲಲ್ಲಿ ಮುದ್ದೆ ಚೆನ್ನಾಗಿರುತ್ತೆ, ಆ ಥರ ಲಿಸ್ಟೆಲ್ಲ ಕೊಡ್ಬೇಕು ನಿಮಗೆ. ಸರ್. ಯಾಕಂದರೆ ಶನಿವಾರ ಭಾನುವಾರಕ್ಕೆ ಕರ್ನಾಟಕದಲ್ಲಿರೋರ್ನೆಲ್ಲ ಕರೆಸ್ತಾ ಇದೀವಿ. ಕರ್ಸೋಣ ಸರ್, ನೋಡೋಣ ಯಾವ್ಯಾವ ಹೋಟ್ಲು ಚೆನ್ನಾಗಿದೆ, ಯಾವ್ದು ನಮಗೆ ಫಸ್ಟ್ ಚೆನ್ನಾಗಿರ್ಬೇಕಲ್ಲ. ಹೌದು, ನಮಗೆ ನೋಡಿದ ತಕ್ಷಣ ಚೆನ್ನಾಗಿರ್ಬೇಕು, ತಿನ್ನಕ್ಕೆ ಚೆನ್ನಾಗಿರ್ಬೇಕು. ಎಲ್ಲಿ ಯಾರ್ಯಾರು ಗೊತ್ತಿದ್ದಾರೋ ಓಕೆ ಎಲ್ಲ ಹೋಟ್ಲವ್ರನ್ನ ಕರೆಸಿ ಶನಿವಾರ ಭಾನುವಾರ ಜಮಾಯಿಸದೆ. ಓಕೆ ಸರ್. ಏನಂತೀರಾ? ಸರಿ ಸರ್. ಸರ್ ಓಕೆ, ಇದಾಗಿದೆ ಇದು. ಓಕೆ ಸರ್. ಈಗ ನಮ್ಮ ಗರಂ ಮಸಾಲ ಸ್ವಲ್ಪ ಹಾಕೋಣ. ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ಸರ್. ಹಾಕಿ. ಬಂತಾ ಬಿರಿಯಾನಿ ಘಮ? ಬಂತಾ? ಶುರು ಆಯ್ತು. ಏನ್ರಿ ಮುಳ್ಳಿ, ಶುರು ಮಾಡ್ಬಿಟ್ರ? 1 ಗಂಟೆ ಆದ ತಕ್ಷಣ ಶುರು ಮಾಡ್ಬಿಡ್ತೀರಾ ಅಂತ ಇದ್ದೀರಾ? ಸರ್ ಅಕ್ಕಿ ತೊಳೆದು ಹಾಕ್ಬಿಡೋಣ. ಆಯ್ತು. ಎಸ್ ಸರ್. ಏನಕ್ಕಿ? ಇದು ಬಾಸುಮತಿ ಸರ್. ನಮ್ಮದು ಬಾಸುಮತಿ ಆಗ್ತಾ ಇದ್ದೀರಾ? ನಮ್ಮದೇ GFC ಸ್ಪೆಷಲ್ ಬಾಸುಮತಿ. ಓಕೆ. ಅದೆಲ್ಲಿಂದ ತರ್ತೀರಿ ಬಾಸುಮತಿ ಅಕ್ಕಿ ರೀ? ನಮಗೊಂದು ಮೂಟೆ ಕಳಿಸ್ರಿ ರೀ. ನಾವು ಹೇಳ್ತಂದ್ರೆ ಇಷ್ಟು ಶುದ್ಧಾಗಲ್ಲ, ಇವ್ರ ಹತ್ರ ತೊಗೊಂಡ್ರೆ ಇಷ್ಟು ಶುದ್ಧಾಗುತ್ತೆ ಅಕ್ಕಿ. ಎಷ್ಟು ವಿಷಲ್ ಬೇಕಾಗುತ್ತೆ ಕೃಷ್ಣಪ್ಪ? ಸರ್ ಒಂದು 3 ವಿಷಲ್ ಸಾಕು ಸರ್. 3 ವಿಷಲ್ ಬೇಕಾ ಇದಕ್ಕೆ? ಸಾಕು ಸರ್. ನನಗೆ 3 ವಿಷಲ್ ಬೇಕಾ ಅಂತ? ಸರ್ ಅನ್ನ ಆಗ್ಬೇಕಲ್ಲ, ನಿಮ್ಗೆ ಅನ್ನ ಆಗ್ಬೇಕಲ್ಲ ಸರ್, ಅನ್ನೇ ಮುಖ್ಯ ಅಲ್ವರ? ಓಕೆ. ಅರ್ಶಿನ ಪುಡಿ ಹಾಕಿ ಸ್ವಲ್ಪ ಲೇಟಾಗಿ. ರವಿ ಅವರ ಅರ್ಶಿನ ಪುಡಿ ನಮ್ಮ ಕಾರ್ಯಕ್ರಮದಲ್ಲಿ. ಮುಚ್ಚೋಣ? ಓಕೆ ಸರ್, ರೆಡಿ ಸರ್. 3 ವಿಷಲ್ ಆಗಬೇಕು. ಅದ್ಭುತವಾಗಿರುವಂಥ ಪ್ರಾನ್ ಬಿರಿಯಾನಿ ಹಿಡಿಯೋಕ್ಕೆ 3 ವಿಷಲ್ ಆಗುತ್ತೆ. 3 ವಿಷಲ್ ತನಕ ಕೃಷ್ಣಪ್ಪ ತೆಗೀರಿ ರೀ, ಎಷ್ಟೋ ತನಕ ತೆಗೀರಿ. ಓಹೋ ಹೋ ಹೋ, ಘಮ 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 ಅಂತ ಇದೆ ನೋಡ್ರಿ. ನಾವು ಅಕ್ಕಿ ತರ್ತೀವಿ, ಇಷ್ಟು ಉದ್ದ ಆಗಲ್ಲ ಅಂತ ತುಂಬ ಜನ ನಮಗೆ ಫೋನ್ ಮಾಡ್ತಾರೆ.
ಅದಕ್ಕೆ ಈ ತರ ಅಕ್ಕಿ ಬೇಕಂದ್ರೆ ಕೃಷ್ಣಪ್ಪ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಕ್ಕಿನೂ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ನೋಡಿ ಒಂದೊಂದು ಇಂಚಿದೆ ನೋಡಿ ಸರ್ ಅದು. ಹೌದು. ಸರ್ ಪ್ರಾನ್ ಬಿರಿಯಾನಿ ನಾಟಿ ಸ್ಟೈಲಿಯಲ್ಲಿ. GFC ಖ್ಯಾತಿಯ ಕೃಷ್ಣಪ್ಪನವರು ಅವರ ನಾಟಿ ಶೈಲಿಯಲ್ಲಿ ಅದ್ಭುತವಾಗಿರುವಂತಹ ಒಂದು ಪ್ರಾನ್ ಬಿರಿಯಾನಿನ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮದಲ್ಲಿ ಒಂದ್ಸರಿ ನೋಡ್ಕೊಳ್ಳಿ. ಪ್ರಾನ್ಸ್ ಬಿರಿಯಾನಿ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಏಲಕ್ಕಿ, ಲವಂಗ, ಚಕ್ಕೆ, ಸೋಂಪು, ಈರುಳ್ಳಿ ಹಾಕಿ ಹುರಿದು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಹಸಿ ಮೆಣಸಿನಕಾಯಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಹುರಿದು 3 ಬಗೆಯ ಕಾಂಡದ ನೀರು, ಫ್ರೈ ಮಾಡಿದ ಟೊಮ್ಯಾಟೊ, ಪ್ರಾನ್ಸ್, ಗರಂ ಮಸಾಲ, ಉಪ್ಪು, ಅಕ್ಕಿ, ನೀರು, ಅರಿಶಿನ ಹಾಕಿ ಮುಚ್ಚಳ ಮುಚ್ಚಿ 4 ವಿಷಲ್ ಕೂಗಿಸಿ. ಈಗ ಪ್ರಾನ್ಸ್ ಬಿರಿಯಾನಿ ರೆಡಿ ಟು ಟೇಸ್ಟ್. ಟೇಸ್ಟ್ ಮಾಡ್ಬೋದಾ? ಮಾಡಿ ಸರ್. ಏನಿದು? ಇದೇನೋ ಗ್ರೇವಿ ತಂದ್ಬಿಟ್ಟಿದ್ದೀರಾ ಹೊಸದಾಗಿ? ಸರ್ ಫಿಶಲ್ಲಿ ನಿಮಗೆ ಸ್ಪೆಷಲ್ ಗ್ರೇವಿ ಮಾಡಿದ್ದೀನಿ. ಫಿಶ್ ಗ್ರೇವಿನ ಇದು ಕಾಂಬಿನೇಷನ್? ನೀವು ಮಾಡ್ಕೊಂಡು ನೋಡಿ ಸರ್ ಹೇಗಿರ್ತದೆ. ಇದು ಮೊಸರು ಬಜ್ಜಿಲ್ಲ ಏನು ಬೇಡವಾ? ಬೇಡ ಸರ್, ಮೊಸರು ಬಜ್ಜಿ ಬೇಡ, ಕಾಂಬಿನೇಷನ್ ಇಲ್ಲ ಅದಕ್ಕೆ. ಇದಕ್ಕಾ? ಹಾಂ, ಫಿಶ್ ಗ್ರೇವಿನೇ ಸೂಪರ್ ಕಾಂಬಿನೇಷನ್. ಇದಕ್ಕಾ? ಟೇಸ್ಟ್ ಮಾಡ್ಬೋದಾ? ನೋಡಿ ಸರ್, ಫಿಶ್ ಹಾಕೊಳ್ಳಿ. ಇದು ಯಾವ ಫಿಶ್ ಸ್ವಾಮಿ ಇದು? ನಮ್ಗೆ ಮಾಡಿ ತೋರಿಸಿಲ್ಲ ನೀವು ಅವಲೇ ಫಿಶ್ ಗ್ರೇವಿನ ಇದು ತಂದ್ಬಿಟ್ಟಿದ್ದೀರಾ? ಹ್ಞೂ ಸರ್, ಮಾಡಿ ತೋರಿಸಿರೋದು ನಾವು ನೀವು ಸ್ಪೆಷಲಾಗಿ ಮಾಡಿರೋದು. ನೀವು ಟೇಸ್ಟ್ ಮಾಡಲಿ ಬಿರಿಯಾನಿ ಜೊತೆಗೆ. ಹುಳಿ ಜಾಸ್ತಿ ಹಾಕಿ ಹುಣಸೆ ಹಣ್ಣಿನ ಹುಳಿ ಹಾಕಿ ಮಾಡಿರ್ತಕ್ಕಂಥದ್ದು ಚೆನ್ನಾಗಿದೆ. ಹುಣಸೆ ಹಣ್ಣಿಗೆ ಯಾವತ್ತು ಮುಂದೆ ಇರ್ಬೇಕು ಫಿಶ್ ಅಲ್ವಾ? ಚೆನ್ನಾಗಿದೆ. ಅಂದರೆ ಇವೆಲ್ಲ ಏನು ಗ್ರೇವಿ ಮಾಡಿದ್ರು ನಮ್ಮ ಮಂಗಳೂರೆಲ್ಲ ಒಪ್ಪಲ್ಲ. ಯಾರು ಎಂಥದ್ದು ಮರ ಮಂಡೆ ಬಿಸಿ ಆಗುತ್ತಾ? ಹೀಗೆ ಮಾಡುವುದಾ ಗ್ರೇವಿ? ಚಿಕನ್ ಮಟನ್ ಎಲ್ಲ ಒಂದೇ ರೀತಿ ಮಾಡುವುದಾ? ಅವರಿಗೆಂದು ಕೆಂಪು ಬೇಕು, ನೀವು ಈಗ ಕಪ್ಪು ಮಾಡಿದ್ರೆ ತಿನ್ನೋದಿಲ್ಲ. ಕೆಂಪಿರ್ಬೇಕು ಅವ್ರಿಗೆ ಪೂರ್ತಿ ರೆಡ್ ರೆಡ್. ಅವರು ಈ ಕಲರೇ ನೋಡಿರಲ್ಲ ಬಿಡಿ, ಭಯ ಬಿದ್ಬಿಡ್ತಾರೆ ಆಮೇಲೆ ಯಾರಾದ್ರೂ ನೋಡಿದ್ರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ಸಖತ್ತಾಗಿದೆ. ಒಂದ್ಸರಿ ತಿನ್ನೋಡ್ಬೋದು, ಆದರೆ ಒಂದ್ಸರಿ ತಿನ್ನಕ್ಕೆ ಶುರು ಮಾಡಿಬಿಟ್ರೆ ಪ್ರತಿದಿನ ಬೇಕು ಅನ್ನೋಂಥ ಬಿರಿಯಾನಿ ನಮ್ಮ GFC ಅವ್ರ ಬಿರಿಯಾನಿ. ಯಾರು ಏನಾರು ಕೊಡಿ ಕೃಷ್ಣಪ್ಪ, ನೀವು ಮಾತ್ರ ಚೇಂಜ್ ಆಗ್ಬೇಡಿ. ಇಲ್ಲ ಸರ್, ನಮ್ಮದೇ ಒಂದು ಬ್ರ್ಯಾಂಡ್ ಇದೆ, ಅದನ್ನೇ ಮಾಡ್ಕೋಬೇಕು. ಅದನ್ನು ಒಪ್ಕೊಳ್ಳೋ ಜನ 25 ಜನ ಇದ್ರೆ ಸಾಕು ಸರ್ 100ರಲ್ಲಿ. 25 ಜನ ಯಾರಿಗೆ ಯಾವ ಟೇಸ್ಟ್ ಇಷ್ಟ ಆಗುತ್ತೆ ಅಂತ ಯಾರು ಗೊತ್ತಿರಲ್ಲ. ಖಂಡಿತ ಒಪ್ಕೋತಾರೆ ಅಲ್ವಾ? ಯಾರಿಗೆ ಇಷ್ಟ ಅದು ಮಾಡ್ಕೊಳ್ಳಿ. ಗ್ರೇವಿ ಚೆನ್ನಾಗಿದೆ. ನಮ್ಮದು ನಮ್ಮ ಟೇಸ್ಟಲ್ಲಿ ನಾವು ಕೊಡೋಣ. ಗ್ರೇವಿ ತುಂಬ ಚೆನ್ನಾಗಿದೆ. KG ಗಟ್ಟಲೆ ಕಬಾಬ್ ಬೇಕು, ಒಳ್ಳೆ ಬಿರಿಯಾನಿ ಬೇಕು, 20 ಜನಕ್ಕಿಂತ ಮೇಲ್ಪಟ್ಟು ಒಳ್ಳೆ ಆರ್ಡರ್ ಬೇಕು ಅಂದರೆ ನಮ್ಮ ಕೃಷ್ಣಪ್ಪನ ಕಾಂಟ್ಯಾಕ್ಟ್ ಮಾಡ್ಬೋದು. ಹೇಳಿ ಸರ್. 9481081036 ನೀವೇ ಫೋನ್ ಎತ್ತುತ್ತೀರಾ? ಖಂಡಿತ ಸರ್. ಫೋನ್ ಮಾಡ್ತಾರೋ ಜನ? ಸರ್ ಹೇಳಂಗಿಲ್ಲ ಅದು. ಹಂಗಂತೀರಾ? ಓಕೆ ಸರ್, ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೃಷ್ಣಪ್ಪ ಅವ್ರು ಆ ಕಡೆ ಹೋಗ್ಲಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾಯಿದ್ರೆ ಮುರಳಿಯವರೇ, ನಮ್ಮನೆ ಕೈ ರುಚಿ ಒಂದ್ಸರಿ ನೋಡಿ, ನಮ್ಮ ಊರಿನ ಕೈ ರುಚಿನೇ ಬೇರೆ ಅಂತ ಇದ್ದಾರೆ. ನಮಸ್ಕಾರ ಮೇಡಮ್, ಬನ್ನಿ. ನಮಸ್ಕಾರ ಸರ್. ತಮ್ಮ ಹೆಸರು? ಹಾಯ್ ಸರ್. ತಮ್ಮ ಹೆಸರು? ಮುಕ್ತಾ ಅಂತ. ಮುಕ್ತಾ ಅವರೇ, ಎಲ್ಲಿಂದ ಬಂದ್ರಿ? ಮುಕ್ತವಾಗಿ ಹಾಸನಿಂದ ಬಂದಿದ್ದೀನಿ ಎಲ್ಲಿ? ಸರ್. ಹಾಸನದಲ್ಲಿ ಮನೆ? ಕುವೆಂಪು ನಗರದಲ್ಲಿ ಸರ್. ಕುವೆಂಪು ನಗರ ಹಾಸನದಿಂದ ಮುಕ್ತವಾಗಿ ಬಂದಿದ್ದೀರಾ. ಮುಕ್ತಾ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ರಿ? ಮಟನ್ ಚಾಪ್ಸ್ ಮಾಡ್ತಾ ಇದ್ದೀನಿ ಸರ್. ಮಟನ್ ಚಾಪ್ಸ್ ಆಂಧ್ರ ಏನು ನಮ್ಮ ಹಾಸನ ಸ್ಟೈಲ್? ಹಾಸನ ಮೈಸೂರು ಸ್ಟೈಲ್ ಸರ್. ಹಾಸನ ಅಮ್ಮ ಚೆನ್ನಾಗಿ ಮಾಡ್ತಾರೆ. ಅಮ್ಮನಿಂದ ನಾನ್ ನೋಡಿ ಕಲ್ತ್ಕೊಂಡಿದ್ದೀನಿ. ರೇಣುಕಾ ಅಂತ. ರೇಣುಕಾ ಕರ್ಕೊಂಡ್ ಬಂದಿದ್ದೀರಾ? ಹೌದು ಸರ್. ರೇಣುಕಮ್ಮನವರೇ ನಮಸ್ಕಾರ. ನೀವೇ ಮಾಡ್ಬೋದಾಗಿತ್ತು. ನನಗಿಂತ ಚೆನ್ನಾಗಿ ನಮ್ಮ ಅಮ್ಮನೇ ಮಾಡ್ತಾರೆ. ಏನಂದ್ರೆ ಫಸ್ಟ್ ಮಗಳನ್ನ ಕರ್ಸಿ ಧೈರ್ಯ ನೋಡೋದು, ಹೌದು. ಆಮೇಲೆ ಒಂದ್ಸರಿ ನಾವು ಹೋಗೋಣ ಅನ್ಕೊಂಡಿದ್ದಾರೆ. ಒಂದ್ಸರಿ ಅವ್ರನ್ನ ಕರ್ಸ್ಕೊಡಿ. ಓಕೆ, ನೀವು ಮೈಸೂರಲ್ಲಿ ಹೆಂಗೆ? ಅಮ್ಮ ಮೈಸೂರವರಾ? ಅಮ್ಮ ಮೈಸೂರವರು. ಓಕೆ. ಅಮ್ಮನ ತಂದೆ ಲೆಕ್ಚರರ್, ಅಮ್ಮನ ತಾಯಿ ಟೀಚರ್. ಓಹೋ. ಅಮ್ಮನು ಟೀಚರ್ ಆಗಿ ವರ್ಕ್ ಮಾಡಿದ್ರು. ನೀವು? ನಾನು ಹೌಸ್ ವೈಫ್ ಸರ್. ನಮ್ಮನೆಯವ್ರು ಇಂಜಿನಿಯರ್, BSNL ಆಫೀಸಲ್ಲಿ ಮಹೇಶ್ ಅಂತ, ಹಾಸನಲ್ಲಿ ಸರ್. ಎಷ್ಟು ಜನ ಮಕ್ಕಳು ಹೋಗ್ತಾರೆ? ಒಬ್ಳೆ ಸರ್, ಸ್ಫೂರ್ತಿ ಅಂತ. ಏನ್ ಮಾಡ್ಕೊಂಡಿದ್ದಾರೆ? ಸ್ಫೂರ್ತಿ ಇಂಜಿನಿಯರ್ ಕಂಪ್ಲೀಟ್ ಆಗಿದೆ ಸರ್. ಏನ್ ಮದುವೆ ಮಾಡಕ್ ಹೊರಡ್ತಾ ಇದ್ದೀರಾ? ಮುಂದಿನ ವರ್ಷ ಮಾಡ್ಬೇಕು ಸರ್. ಓಕೆ ಓಕೆ, ಮದುವೆ ಕರೀರಿ. ನೀವು ಖಂಡಿತ ಬರ್ಬೇಕು. ಖಂಡಿತ ಬರ್ತೀವಿ. ಓಕೆ, ನಮ್ ಕಾರ್ಯಕ್ರಮಕ್ಕೆ ಏನ್ ಮಾಡ್ತಾ ಇದೀರಾ ಅಂತ ಹೇಳಿದ್ರಿ? ಇದು ಮಟನ್ ಚಾಪ್ಸ್ ಸರ್.
ಮಟನ್ ಚಾಪ್ಸ್ ಮಾಡಕ್ಕೆ ಏನೇನು ತಂದಿದ್ರೆ ಹೇಳಿ. ಮಟನ್ ಚಾಪ್ಸ್ ಬೇಕಾಗುವ ಸಾಮಗ್ರಿಗಳು: ಮಟನ್ ಚಾಪ್ಸ್, ಹುರಿಗಡಲೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ಚಕ್ಕೆ, ಲವಂಗ, ಕಾಳುಮೆಣಸು, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಕುಕ್ಕರ್ ಕೊಡಿ ಸರ್. ಪಟ್ ಅಂತ ಮಾಡಿ ಕುಕ್ಕರ್ ಹಾಕ್ಬಿಡ್ತೀರಾ? ಹೌದು ಸರ್. ಎಣ್ಣೆ ಬಿಡಿ ಸರ್ ಒಂದು ಸ್ವಲ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈಗೆಲ್ಲ ಡಯಟ್ ಅಂತಾರಲ್ಲ, ಹಂಗಾಗಿ ನೀವು ಮಾಡಿ, ನಿಮ್ಮಲ್ಲಿ ಹೆಂಗ್ ಮಾಡ್ತಾರ ಹಂಗ್ ಮಾಡಿ. ಯಜಮಾನ್ರಿಗೆ ಏನ್ ಇಷ್ಟ ನೀವು ಮಾಡೋದು? ಮುಕ್ತಾವ್ರು ಮಾಡೋದು ಆ ಮಟನ್ ಸಾರು ಇಷ್ಟ ಸರ್. ಮಟನ್ ಸಾರು ಮುಕ್ತಾವ್ರು ಚೆನ್ನಾಗಿ ಮಾಡ್ತಾರೆ ಅಂತ. ನನ್ನ ಮಗಳಿಗೆ ಬಿರಿಯಾನಿ ಇಷ್ಟ. ನನ್ನ ತಮ್ಮಂಗೆ ಫೇವರೇಟ್ ಇದು ಚಾಪ್ಸ್. ನಿಮ್ ತಮ್ಮ ಏನ್ ಮಾಡ್ತಾರೆ? ಲಾಯರ್ ಸರ್. ತಮ್ಮನ ಹೆಂಡ್ತಿನ ಲಾಯರ್. ಎಲ್ಲ ವಕೀಲರು, ಓದಿರೋರು ಎಲ್ಲ ನಿಮ್ ವಂಶದಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀರಾ? ಹೌದು ಸರ್. ಒಳ್ಳೇದಾಯ್ತು ಒಳ್ಳೇದಾಯ್ತು ಒಳ್ಳೇದಾಯ್ತು. ಸರ್ ಇದು ಗ್ರೈಂಡ್ ಮಾಡಬೇಕು. ಮಾಡ್ಕೊಳ್ಳಿ. ಟೋಳಿಗ ಅಲ್ಲಿ ಇದೆಯಲ್ಲ, ಈರುಳ್ಳಿ ಹಾಕ್ತಾ ಇದ್ದೀನಿ. ಎಸ್ ಮೇಡಮ್. ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಹಾಕೊಳ್ಳಿ. ಒಂದು ಸ್ವಲ್ಪ ಅರಿಶಿನ ಹಾಕಿ ಸರ್. ಅರ್ಶನ ಬೇಕಾ? ಹಾಂ, ಅರಿಶಿನ ನೋಡಿ ಸ್ವಲ್ಪ ಹಾಕಿ ಸರ್. ಹಾಕಿ. ಸರ್ ನೀವು ಇದಕ್ಕೆ ಬರಲೇ ಇಲ್ವಲ್ಲ ಹಾಸನಾಂಬ ಟೆಂಪಲ್ಗೆ, ಹಾಸನಿಗೆ? ಅದೊಂದು ವಾರನೇ ತೆಗಿಯೋದು. ಹೋಗಿದ್ರ ನೀವು? ಹ್ಞೂ, ನಾವು ಅಲ್ಲೇ ಇದೀವಲ್ಲ ಸರ್, ಹೋಗ್ಬೇಕು. ಹೌದಾ? ನಂಗೆ ಯಾರೋ ಮನೆ ಕೇಳಿದ್ರು, ಒಂದು 10 ಜನ ಹೋಗ್ತಾ ಇದೀವಿ, ಯಾರ ಬಿಡಿಸ್ತಾರ ಮುಂದೆ ಇದ್ರು. ನಾವೇ ಬಿಡಿಸ್ತಿದ್ವಲ್ಲ ಸರ್ ಬಂದಿದ್ರೆ. ಗೊತ್ತೇಲ್ಲ ಒಬ್ರು ಅಂದೆ. ಇನ್ನೊಬ್ಬ ನನ್ನ ಕಸಿನ್ ಇದ್ದಾನೆ, ಅವನಿಗೆ ಹೇಳಿದ್ರೆ ಬಿಡಿಸ್ಕೊಡೋದು. ವರ್ಷಕ್ಕೆ ಒಂದ್ಸರಿ ಒಂದೇ ಸಲ ದೀಪ ಉರಿತಾ ಇರ್ತಾ? ಹ್ಞೂ, ಉರಿತಾ ಇರುತ್ತೆ. ಅನ್ನನ ಹಂಗೆ ಚೆನ್ನಾಗಿರುತ್ತೆ. ಅನ್ನ ಹಂಗೆ ಇರುತ್ತಾ? ಹೌದು ಸರ್. ನಿಜಾನಾ ಅದೆಲ್ಲ? ನಿಜ. ನೀವು ನೋಡಿದ್ದೀರಾ? ಹ್ಞೂ ಸರ್. ಇರ್ಬೋದು. ಅದಕ್ಕೆ ಅಷ್ಟು ಭಕ್ತಾದಿಗಳು ಅಷ್ಟೊಂದು ಜನ ಬರ್ತಿರ್ತಾರಲ್ಲ ಸರ್. ಮಟನ್ ಹಾಕ್ತಿದ್ದೀವಿ. ಯಾಕೆ 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 ಮುಕ್ತಾವ್ರೆ? ಚಾಪ್ಸಾ? ಚಾಪ್ಸ್ ಸರ್. ಇದಕ್ಕೇನು ಕಾಂಬಿನೇಷನ್? ಮುದ್ದೆ ಸರ್. ಒಳ್ಳೆ ಕೆಲಸ. ಅಮ್ಮಂದೊಂದು ಸ್ಟೈಲು ಸರ್. ನೀವು ಈ ತರ ಮಾಡ್ತೀರಲ್ವಾ, ಅಮ್ಮ ಹಿಂಗ್ ಮಾಡಲ್ಲ. ನಮ್ಗೆಲ್ಲ ಹೇಳ್ಕೊಟ್ಟಿರೋದು ಈ ತರ ಇರುತ್ತಲ್ಲ, ಹಿಂಗೆ ಈ ತರ ಮಾಡೋದು. ಬಟ್ಟೆ ಎಲ್ಲ ಹಾಳಾಗ್ಬಿಡ್ತೀರಿ, ಸೀರೆ ಎಲ್ಲ ನಿಮ್ಮ ಅಮ್ಮ ಮಾಡ್ತಾರೆ ಅಂತ ನೀವು ಈ ತರ ಮಾಡೋದು ಅಮ್ಮ ಹೇಳ್ಕೊಟ್ಟಿರೋದು ಸರ್ ನಮ್ಗೆ. ಹೀಗೆ ಮಾಡು ಅಂತ ಹೇಳಿದ್ರ? ಇದೇ ತರ ಹೇಳ್ಕೊಟ್ಟಿದ್ದಾರೆ. ಇದು ನೀರ್ ಸಿಯೋದ್ರಲ್ಲಿ ರುಬ್ಕೊಬಿಡೋಣ. ಹಾಸನದ ಶೈಲಿಯ ಒಂದು ಮಟನ್ ಚಾಪ್ಸು, ಅದು ಇವ್ರ ಅಮ್ಮ ರೇಣುಕಮ್ಮ ರೇಣುಕ. ಓಕೆ ಸರ್, ಇದು ಹಸಿರು ಮೆಣಸಿನಕಾಯಿ ಒಂದು 2 ಹಾಕ್ತಿದ್ದೀನಿ. ಹಾಕಿ. ಹಾಂ, ನಿಮಗೆ ಖಾರ ಇಷ್ಟ ಅದ ಸರ್, ಅದಕ್ಕೆ. ಒಳ್ಳೆ ಕತೆ ಆಯ್ತು. ಆಮೇಲೆ ಒಂದು ಸ್ವಲ್ಪ ಇದು ಟೊಮೊಟೊ ಹಣ್ಣು, ಸ್ಪೂನ್ ಅಷ್ಟು. ಓಕೆ, ಕುಡಿಲಿ. ತಿರ್ಗಿ ಅಲರ್ಸ್ರಿ ಹಿಂಗೆ. ಇಲ್ಲ, ನೀವೇ ಮಾಡಿ. ಒಂದೇ ನಮಗೆ ಗೊತ್ತಿಲ್ಲ, ನಿಮ್ಮ ಅಮ್ಮ ಹೆಂಗ್ ಮಾಡ್ತಾರ ಮಾಡ್ರಪ್ಪ, ಯಾಕೆ ಆಚಾರ ಆಮೇಲೆ. ಇಲ್ಲ ಮಾಡಿ ಸರ್, ನೀವೇ ಮಾಡಿ. ಇದೊಂದು ಸ್ವಲ್ಪ ಕಾಯಿ ಹಾಕ್ತೀನಿ ಸರ್, ಒಂದು ಸ್ಪೂನ್ ಅಷ್ಟು. ಹಾಕಿ. ಖಾರನ ಸ್ವಲ್ಪ ಮನೇಲಿ ಮಲ್ನಾಡಲ್ವಾ ಸರ್ ಹಾಸನ್ನು, ಹಂಗಾಗಿ ಖಾರ ಜಾಸ್ತಿ. ಹಸಿರು ಮೆಣಸಿನಕಾಯಿ ಹಾಕಿದ್ದೀನಿ. ಈರುಳ್ಳಿ ಒಂದು ಸ್ಪೂನ್ ಅಷ್ಟು. ಓಕೆ. ಆಮೇಲೆ ಟೊಮೊಟೊ ಹಣ್ಣು. ಓಕೆ. ಇದು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಒಂದು. ಗೊಜ್ಜ ಸಾರ ಏನಿದು? ಗೊಜ್ಜು ಸರ್. ಗಟ್ಟಿ ಗೊಜ್ಜು. ಗೊಜ್ಜು. ಅದನ್ನೇ ಮುದ್ದೆ ಹೆಂಗೆ ತಟ್ಕೊ ಊಟ ಮಾಡ್ಬೋದು. ತಟ್ಕೊಂಡು ಬಾಯಿಗೆ ಹಾಕೊಂಡ್ಬಿಡ್ಬೋದು. ಹೌದು ಸರ್. ಶುಂಠಿ ಹಾಕ್ತಾ ಇದ್ದೀನಿ. ಹಾಕಿ ಮಾ. ಮಗಳಿಗೆ ಅಡಿಗೆ ಹೇಳ್ಕೊಟ್ಟಿದ್ದೀರಾ ಮುಕ್ತಾವ್ರೆ? ಇಲ್ಲ ಸರ್, ಬರಲ್ಲ ಅವಳಿಗೆ. ಮತ್ತೆ ಮದುವೆ ಮಾಡ್ಬೇಕು ಅಂತ ಇದ್ದೀರಾ, ಅಡಿಗೆ ಹೇಳ್ಕೊಡ್ಬಾರ್ದೆ? ಬುಕ್ ತಗೊಂಡೋಗಿ ನಮ್ದು ಒಂದು 3. ತಗೊಂಡೋಗ್ಬೇಕು ಸರ್. ಅಡಿಗೆ ಹೇಳ್ಕೊಡಿ ಅವ್ರಿಗೆ. 1-2 ಕಡಲೆ ಸರ್, ಅಷ್ಟೇ ಗಟ್ಟಿ ಬರೋಕ್ಕೆ. 2 ಕಡಲೆ, ಸ್ವಲ್ಪ ಕಾಯಿ. ಅಷ್ಟೇ ಸರ್. ಚಕ್ಕೆ, ಲವಂಗ, ಮೆಣಸು. ಓಕೆ. ಒಂದು ಚಕ್ಕೆ. ಓಕೆ. ಮೆಣಸು, ಮೆಣಸು, ಚಕ್ಕೆ, ಲವಂಗ. ಅಷ್ಟೇನಾ? ಸಾಕಾ? ಸಾಕು. ಓಕೆ. ಅಷ್ಟೇ ಸರ್, ರುಬ್ಬೋದು. ಇದ್ರಲ್ಲೇ ಟೊಮೊಟೊ ಹಾಕಿರ್ತೀವಲ್ಲ, ಹಂಗಾಗಿ ನೀರೇನು ಬೇಡ ಸರ್. ಹೌದಾ? ಮಿಕ್ಸಿಗೆಲ್ಲ ನೀರು ಚಲೋಗುತ್ತೆ, ನೀರು ಹಾಕಿದ್ರೆ. ಓಕೆ. ಗಮ್ಮಂತೋ ಅಂತ ಇದೆ. ಈಗ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ನನ್ನ ತಮ್ಮನ ಮಗು ಇದೆ, ಅದು ಊಟ ಮಾಡಕ್ಕೆ ಮಾಡಿಸ್ಬೇಕು ಅಂದ್ರೆ ನಿಮ್ಮ ಪ್ರೋಗ್ರಾಮ್ ತೋರಿಸ್ಬೇಕು. ನಾವು ಟಿವಿಯಲ್ಲಿ ನಿಮ್ದು ಸೇವ್ ಮಾಡ್ಕೊಬಿಟ್ಟಿದ್ದೀವಿ. ಮುರಳಿ ಅಂಕಲ್ ಬಂದ್ರು ನೋಡಿ ಅಂದ್ರೆ ಅದು ಊಟ ಮಾಡುತ್ತೆ. ಎಲ್ಲಿ ಊಟನೇ ಮಾಡಲ್ಲ ಸರ್. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಇದು ಕಿಟಿ ಪಾರ್ಟಿಗೆ ಹೋಗ್ತೀನಿ ಸರ್, ಒಂದು 4 ಸೇರಿದ್ದೀನಿ. ಓಹೋ. ಕಿಟಿ ವರ್ಷಕ್ಕೊಂದ್ಸಲ ಎಲ್ಲ ಡ್ರಾಮಾ ಮಾಡ್ತೀವಿ. ವಾಹ್. ಗಣಪತಿ ಪೆಂಡಲಲ್ಲಿ. ಅದೇನೋ ಹಾಸನದಲ್ಲಿ ಅದು ಇದೆಯಪ್ಪ. ಇನ್ನೊಂದು ಫ್ರೆಂಡ್ಗಳೆಲ್ಲ ಬಂದಿದ್ರು ಅವಾಗ ಇಲ್ಲಿ ಪ್ರೋಗ್ರಾಮ್ ಮಾಡಕ್ಕೆ. ಹೌದು ಸರ್. ಆ ನಾಟಕ ಡೈಲಾಗ್ ಎಲ್ಲ ಹೇಳಿಸಿದ್ದೆ ನಾನು. ಹೌದಾ? ಕಾಲೇಜ್ ಎಲ್ಲ ಇದೆಯಲ್ಲ ಅಲ್ಲಿ ಹಾಸನದಲ್ಲಿ. ಏನೋ ಸ್ವಲ್ಪ ಹಾಸನದಲ್ಲಿ ಕಿಟಿ ಪಾರ್ಟಿ ಜೋರಲ್ಲ? ಹೌದು ಸರ್. ಬನ್ನಿ ಸರ್ ಹಾಸನ ಬಂದಾಗ. ಎಲ್ಲಿ ಹಾಸನದಲ್ಲಿ ಯಾವ ಹೋಟ್ಲ್ ಚೆನ್ನಾಗಿರುತ್ತೆ ಮಾಂಸ ಊಟ? ಅಯ್ಯೋ, ಅಲ್ಲಿ ಮಮತಾ ಹೋಟ್ಲ್ ಅಂತಿದೆ. ಪ್ರಭಾ? ಅದು ಚೆನ್ನಾಗಿರುತ್ತೆ. ಅದು ಚೆನ್ನಾಗಿದೆಯಾ? ನೀರು ಹಾಕ್ತೀನಿ ಸರ್ ಹಾಕಿ. ಸ್ವಲ್ಪ.
ಕೈಲೇ ಹಾಕ್ತೀನಿ ಸೂಪ್. ಕೈ ಮನೇಲಿ ಹೆಂಗೆ ಹಾಕ್ತೀರ ಹಂಗೆ ಹಾಕಿ. ಹ್ಮ್ ಇನ್ನೇನು ಹಾಕ್ಬೇಕಾ ಎಲ್ಲ ಹಾಕ್ಬಿಟ್ಟಿದ್ದೀರಾ? ಇಲ್ಲ ಎಲ್ಲ ಹಾಕಿದ್ದೀನಿ ಸರ್. ಇಷ್ಟೇನಾ? ಇಷ್ಟೇ. ಮುಚ್ಚೋದೇನಾ? ಕುಕ್ಕರ್ ಮುಚ್ಚೋದು. ಎಷ್ಟು ವಿಷಲ್ ಕೂಗಿಸ್ಬೇಕು? ಒಂದು 4 ಸರ್. ಏನೇನು ಪಾತ್ರ ಮಾಡಿದ್ದೀರಿ ತಾವು? ನಾನು ನಕುಲ ಒಂದು, ದ್ರೋಣ ಒಂದು, 2 ಪಾತ್ರ. ಓಹ್, ಬರೀ ಲೇಡೀಸೇನಾ? ಲೇಡೀಸು ಸರ್. ಸರ್ ಎಲ್ಲರೂ ಹಾಯ್ ಹೇಳಿ ಸರ್ ಕಿಟಿ ಪಾರ್ಟಿ ಅವರಿಗೆ. ಹೇಳ್ಬಿಟ್ಟೆ. ಎಲ್ಲ ಮುಕ್ತ ಅವರ ಫ್ರೆಂಡ್ಗಳೆಲ್ಲ ಕಿಟಿ ಪಾಟೀಲ್ ಸೇರೋಂಥವ್ರಿಗೂ ಸಹ ಒಂದ್ಸರಿ ಬನ್ನಿ, ನಿಮ್ಮ ಕೈ ರುಚಿನ ತೋರಿಸಿ, ನಾವೆಲ್ಲ ಕಾಯ್ತದೀವಿ. ಹಾಯ್. ಮುಕ್ತ ಅವ್ರು ಮಾಡಿರುವಂತ ಹಾಸನ ಶೈಲಿಯ ಒಂದು ಮಟನ್ ಚಾಪ್ಸ್ ರೆಡಿ ಮಾಡ್ತಾ ಇದ್ದಾರೆ. ನೋಡೋಣ, ಒಂದು 3 ವಿಷಲ್ ಕೂಗ್ಸೋಣ, ಮತ್ತೆ ಸಿಗೋಣ. ಗಟ್ಟಿ ಗೊಜ್ಜಾಯ್ತಾ? ಆಗಿದೆ ಸರ್. ನಮ್ಗೆಲ್ಲ ಬಾಣಂತನಕ್ಕೆ ಇದೇ ಕೊಡೋದು ಅಮ್ಮ. ಹೌದಾ? ಕೋಳಿ ಗಟ್ಟಿ ಸಾರು. ಮುಟ್ಟಾಗಿರ್ಲಿ ಅಂತನಾ? ಕೋಳಿ ಸಾರು, ಚಾಪ್ಸ್. ಮುರಳಿಯವರೇ, ಹಾಸಂದು ಮಟನ್ ಚಾಪ್ಸು ನನ್ನ ತಮ್ಮಂದು ಫೇವರೇಟು, ನಿಮಗೋಸ್ಕರ. ಈ ಚಾಪ್ಸ್ ನ ಮುಕ್ತ ಅವರು ಹಾಸನದಿಂದ ಬಂದಿದ್ದಾರೆ. ಅವ್ರ ಅಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಚಾಪ್ಸ್ ಅನ್ನು ಮಾಡಿದ್ದಾರೆ. ಜೊತೆಗೆ ಅವ್ರ ಅಮ್ಮ ಮುದ್ದೆನೂ ಮಾಡ್ಕೊಟ್ಬಿಟ್ಟಿದ್ದಾರೆ. ಇಲ್ಲೇ ಬಿಸಿ ಬಿಸಿ ಮುದ್ದೆ ಅದು ರೆಡಿ ಆಗಿದೆ. ಇದನ್ನ ಯಾವ ರೀತಿ ಮಾಡಿದ್ರು ಮುಕ್ತ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಚಾಪ್ಸ್ ಮಾಡ್ಕೊಳ್ಳಿ. ಮಟನ್ ಚಾಪ್ಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಅರಿಶಿನ ಹಾಕಿ ರುಬ್ಬಿಕೊಳ್ಳಿ. ನಂತರ ತೆಂಗಿನಕಾಯಿ ತುರಿ, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಶುಂಠಿ, ಹುರಿಗಡಲೆ, ಚಕ್ಕೆ, ಕಾಳುಮೆಣಸು, ಲವಂಗ, ನೀರು, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ನಂತರ ರುಬ್ಬಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮಿಶ್ರಣ, ಮಟನ್ ಚಾಪ್ಸ್, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ರುಬ್ಬಿದ ಮಸಾಲಾ ಮಿಶ್ರಣ, ಮಸಾಲದ ನೀರು, ಉಪ್ಪು ಹಾಕಿ 4 ವಿಷಲ್ ಕೂಗಿಸಿ. ಈಗ ಮಟನ್ ಚಾಪ್ಸ್ ಮುದ್ದೆಯೊಂದಿಗೆ ತಿನ್ನಲು ರೆಡಿ. ಮುಕ್ತವ್ರೆ, ಹೇಳಿ ಸರ್. ಮುದ್ದೆ ಯಾರು ಮಾಡಿದ್ದು? ಅಮ್ಮ ಮಾಡಿದ್ರು ಸರ್. ಹೌದಾ? ಮಲ್ಲಿ ನೀವು ಮುದ್ದೆ ಮಾಡ್ತೀರಲ್ವಾ? ಹ್ಞೂ ಸರ್, ನಮ್ಮ ಮನೆಯವ್ರಿಗೆ ಇಷ್ಟ ಮಾಡ್ತೀನಿ. ಓಕೆ, ಟೇಸ್ಟ್ ಮಾಡೋದಾ? ಮಾಡಿ ಸರ್. ಚೆನ್ನಾಗಿ ಮಾಡ್ತೀರಾ ಬಿಡ್ರಿ. ನೀವು ಹೇಳ್ಬೇಕು. ನಿಮ್ಮ ಅಮ್ಮ ಹೇಳ್ಕೊಟ್ಟಿದ್ದಲ್ವೇನ್ರಿ? ಹೌದು ಸರ್. ಮತ್ತೆ ಚೆನ್ನಾಗಂತೂ ಗ್ಯಾರಂಟಿ ಮಾಡಿರ್ತೀರಾ. ಓಕೆ, ಹಾಸನದ ಚಾಪ್ಸು. ಹೇಗಿದೆ ಸರ್? ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಸಪ್ಪೆನಾ? ಕರೆಕ್ಟಾಗಿದೆ, ಕರೆಕ್ಟಾಗಿದೆ. ಚೆನ್ನಾಗಿದೆಯಾ? ಮೈಸೂರಲ್ಲಿ ಹಿಂಗೆ ಮಾಡೋದು. ಅಮ್ಮನ ಮನೇಲೆಲ್ಲ ಹೆಂಗೆ ಸರ್ ಮಾಡೋದು? ಚೆನ್ನಾಗಿದೆ ಚಾಪ್ಸು. ಚೆನ್ನಾಗಿದೆ ಸರ್. ಓ ಎಸ್, ಮಾತಾಡಂಗಿಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್, ತುಂಬ ಚೆನ್ನಾಗಿದೆ, ಭಾಳ ಖುಷಿ ಆಯಿತು. ಇಷ್ಟು ಖಾರ ಇರಬೇಕು. ಇರ್ಬೇಕಲ್ಲ, ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದು ಸರ್. ಒಳ್ಳೆ ಖಾರವಾಗಿರುವಂಥ ಮಟನ್ ಚಾಪ್ಸು. ಜ್ವರ ಬಂದಾಗ, ಕೆಮ್ಮಲು ಬಂದಾಗ, ನೆಗಡಿ ಜಾಸ್ತಿ ಆದಾಗ ಒಂದೇ ಒಂದು ಚಾಪ್ಸು, ಬಿಸಿ ಬಿಸಿ ಅರ್ಧ ಮುದ್ದೆ ತಿನ್ನೋಡಿ. ಜ್ವರನೂ ಇರಲ್ಲ, ನೆಗಡಿನೂ ಇರಲ್ಲ, ಕೆಮ್ಮಂತೂ ಇರೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಮುಕ್ತ ಅವ್ರ ಅಮ್ಮ ಹೇಳ್ತಾರಂತೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲದವರು, ಅವರ ಮಸಾಲಾ ಪುಡಿಗಳ ತಯಾರಕರು ಮುಕ್ತ ಅವರು ಕೊಡ್ತಾ ಇದ್ದಾರೆ. ಮುಕ್ತ ಅವರೇ, ಹಾಸನ ತಗೊಂಡೋಗಿ. ಒಂದು ತಿಂಗಳು ಬರುತ್ತೆ ನಿಮ್ಮ ಮನೆಗೆ, 3 ಜನಕ್ಕೆ. 1 ತಿಂಗಳಲ್ಲ, 3 ತಿಂಗಳು ಬರುತ್ತೆ. ಓಕೆ ಸರ್. ಇವರಿಗೆ ಶ್ರೀ ಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ಯಾಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂತಹ ತುಪ್ಪವನ್ನ ಕಳಿಸಿದ್ದಾರೆ, ಮತ್ತೆ ಸಿಹಿನ್ ಕೊಟ್ಟಿದ್ದಾರೆ. ಮಗಳು ಕೊಟ್ಬಿಡಿ. ಥ್ಯಾಂಕ್ ಯು. ಯಾರು ಕೂದಲು ಉದುರ್ತಾ ಇದೆ ಮಲ್ಲಿ ಜಾಸ್ತಿ? ಮಗಳಿಗೆ ಸರ್. ಓಕೆ, ನಿಮ್ಮ ಮಗಳಿಗೋಸ್ಕರ ರಿಷ್ಕೇಶ್ ಬ್ರಿಂಗ್ ಏರ್ ಆಯಿಲ್ ಮತ್ತು ಹರ್ಬಲ್ ಶಾಂಪೂ ಎರಡನ್ನು ಕೊಟ್ಟಿದ್ದೀವಿ. ಬೇಕಾದಷ್ಟು ಕೂದಲು ಬೆಳೀತೆ ಮದುವೆಯೊಳಗೆ ಅಂತ ಹೇಳ್ಬಿಡಿ. ಆಯ್ತು, ಥ್ಯಾಂಕ್ ಯು. ಯುನಿಬಿ ಕುಕ್ಕೀಸ್ ಅವರು ಕುಕ್ಕೀಸ್ ಅನ್ನ ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಮುಳಿಯಾ ಜ್ಯುವೆಲರ್ಸ್ ಅವರು ನಿಮ್ಗೊಂದು ಬೆಳ್ಳಿಯ ಶಿವಲಿಂಗವನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ ಕೊಡ್ತಾ ಇದ್ದಾರೆ. ಏನ್ ಬೇಕಾದ್ರೂ ತಗೋ. ಮಯಾಸ್ ಅವರು ಬೇಲ್ಬಾರ ನಿಮಗೋಸ್ಕರ ಕೊಟ್ಟಿದ್ದಾರೆ. ಶ್ರೀನಿಧಿ ಪಬ್ಲಿಕೇಶನ್ ಅವರು ಹಬ್ಬದ ಅಡುಗೆಯ ಸ್ಪೆಷಲ್ ಪುಸ್ತಕ ಇದು. ಯಾವ ಹಬ್ಬಕ್ಕೆ ಏನು ಅಡುಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಪ್ಯಾಕೇಜ್ ಮಾಡಿರುವಂಥದ್ದು. ಇದನ್ನ ನಿಮಗೋಸ್ಕರ ಕೊಡ್ತಾ ಇದ್ದಾರೆ, ತೊಗೊಳ್ಳಿ ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ 5 ಸ್ಟಾರ್ ಹೋಟೆಲ್ನ ಚೆಫ್ ಪ್ರಕಾಶ್ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರೋ ಅಡುಗೆನ ಮಾಡಿ ತೋರಿಸ್ತೀನಿ ಮುರಳಿ ಅಂತ ಇದ್ದಾರೆ. ನಮಸ್ಕಾರ, ಬನ್ನಿ ಸರ್. ನಮಸ್ಕಾರ ಪ್ರಕಾಶ್ ರಾವ್. ನಮಸ್ಕಾರ ಸರ್. ಏನು ಡಲ್ಲ ಬಿಟ್ಟಿದಿಲ್ಲ? ಯಾಕೆ? ಏನ್ ಡಲ್ ಸರ್? ಯಾವ ಏನೋ ಸ್ವಲ್ಪ ಡಲ್ಲ ಬಿಟ್ಟಿದಿಲ್ಲ? ಡಲ್ ಇಲ್ಲ, ಬಿಸಿ ಇರ್ತೀನಿ. ಓಕೆ, ಎನಿ ಟೈಮ್ ಆರ್ಡರ್. ಏನ್ ಮಾಡ್ತಾ ಇದ್ದೀರಿ ಇವತ್ತು? ಇವತ್ತು ಬಟರ್ ಚಿಕನ್ ಫ್ರೈ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಗ್ರೇವಿ ಇಲ್ಲ, ಇದು ಫ್ರೈ.
ಫ್ರೈ ಡ್ರೈ ಈ ಥರ. ಬಟರ್ ಚಿಕನ್ ಫ್ರೈ ಅನ್ನ ಮಾಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಕಾಶ್ ರಾವ್ ಅವರು. ಏನೇನ್ ತಂದಿದ್ದೀರಾ? ಬಟನ್ ರೋಸ್ಟ್ ಚಿಕನ್. ಬೇಕಾಗುವ ಸಾಮಗ್ರಿಗಳು: ಚಿಕನ್, ಬೆಣ್ಣೆ, ಮೊಟ್ಟೆ, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಮೊಸರು, ಕಾರ್ನ್ಫ್ಲೋರ್, ಕರಿಬೇವು, ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿ, ಉಪ್ಪು. ಶುರು ಮಾಡೋಣ ಮಾಡೋಣ. ಸರ್. ಏನ್ ಕೊಡ್ಲಿ ಫಸ್ಟ್ ಗ್ಲಾಸ್ ನಿಮಗೆ? ಬೌಲ್. ಚಿಕನ್ 1/4 kg ಇದು. ಓಕೆ, ಆಮೇಲೆ ಬಟರ್ ಹಾಕ್ತೀನಿ. ಅದಕ್ಕಾ? ಹೌದು, ಮಿಕ್ಸಿಂಗಲ್ಲಿ ಬಟರ್ ಇದು ಒಂಥರ ಡಿಫ್ರೆಂಟ್, ಚೆನ್ನಾಗಿರುತ್ತೆ ಟೇಸ್ಟ್. ಮಿಕ್ಸಿಂಗ್ ಅಲ್ಲಿ ಬಟರ್ Butter. ಕಟ್ಟ ಹಾಕಿ ಮತ್ತೆ ಅದರಲ್ಲಿ ಬೇಸಾಗ ಬೇಕಾಗುತ್ತೆ ಓಹೋ ಆ ಥರ. ಮೊಸರು ಹಾಕ್ತೀನಿ ಹಂಗೆ ಹಾಕಿ ಸರ್. ಏನದು? ಮಾಡ್ತಾ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ. ಒಂದು ಮಟ್ಟ ಹಾಕ್ತೀನಿ ಒಂದು. ಓಕೆ, ಕಾರ್ನ್ಫ್ಲವರಾ? ಇಲ್ಲ, ಮೈದಾ ಹಿಟ್ಟಿದೆ. ಮೈದಾ ಹಿಟ್ಟು ಹಾಕ್ತಿದ್ರಾ? ಮೈದಾ ಹಿಟ್ಟು, ಕಾರ್ನ್ಫ್ಲವರ್, ಅಕ್ಕಿ ಹಿಟ್ಟು ಎಲ್ಲ ಹಾಕ್ತೀನಿ ಓಕೆ. ಓಹೋ, ಆ ಥರ. ಇದು ಅಕ್ಕಿ ಹಿಟ್ಟು ಓಕೆ, ಒಂದು ಸ್ಪೂನ್ ಹಾಕ್ತೀನಿ ಕ್ರಿಸ್ಪಿ ಬರೋಕ್ಕೆ. ಹಾಕೊಳ್ಳಿ. ಈ ಟೈಟ್ ಇಟ್ಕೊಳ್ಳೋಕೆ ಮಸಾಲಾನೇ ಕಾರ್ನ್ಫ್ಲವರ್ ಹಾಕ್ತೀನಿ ಓಕೆ, ಜೊತೆಲಿ. ಎಣ್ಣೆಲಿ ಕರಿತೀರಾ? ಹಂಗೆ ತಗೋ ಫ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಹಂಗೆ ಎಣ್ಣೆಲಿ ಕರಿಯಲ್ಲ, ತುಪ್ಪದಲ್ಲಿ roast ಹಂಗೆ ಮಾಡೋದಾ? ಹೌದು, ಹಾಗೆ ರೋಸ್ಟ್ ಮಾಡೋದು. ಓಕೆ, ಓಕೆ. ಇಟ್ಕೊಳ್ಬೋದು. ಕರಿಬೇವು ಹಾಕ್ತೀನಿ ಜೊತೆಲಿ, ಹಾಕಿ ಸರ್, ಹಾಕಿ ಪುದೀನ ಸೊಪ್ಪು ಹಾಕ್ತೀನಿ ಹಂಗೆ, ಹಾಕಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ಹಾಕಿ. ಓಕೆ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕೋಣ. ಉಪ್ಪು, ಇನ್ನೇನು ಹಾಕ್ಬೇಕು ಅನ್ನೋ ಸೀನೆ ಇಲ್ಲ, ಎಲ್ಲ ಹಾಕಿ ಕಲಸಿ ಬಟರ್ ಚಿಕನ್ ಅನ್ನು ಮಾಡ್ತಾರೆ. ಬಟರ್ ಚಿಕನ್ ಫ್ರೈ ಅಂತ ಇದು. ನೋಡೋಣ, ಒಂದು ಹೊಸ ವಿಧಾನದ ಒಂದು ಅದ್ಭುತವಾದಂಥ ಹೊಸ ಚಿಕನ್ ನಮ್ಮ 5 ಸ್ಟಾರ್ ಹೋಟೆಲ್ ಪ್ರಕಾಶ್ ಅವರು ತೋರಿಸ್ಕೊಡ್ತಾ ಇದ್ದಾರೆ. ಸರ್ ಮಿಕ್ಸ್ ಮಾಡೋಣ. ಅರಿಶಿನ ಪುಡಿ ಹಾಕಿ. ಅರ್ಶನ ಬೇಕಾ? ಹೌದು. ಸಾಕಾ? ಗರಂ ಮಸಾಲ ಬೇಕು, ಸ್ವಲ್ಪ ಪೆಪ್ಪರ್ ಪೌಡರ್ ಸಾಕು. ಸಾಕಾ? ಸಾಕು. ಅದೇ ನೆನೆಸ್ಕೋಬೇಕಾ ನಾವು ಸ್ವಲ್ಪ ಹೊತ್ತು? ಎಸ್ಕೊಟ್ರೆ ಚೆನ್ನಾಗುತ್ತೆ. ಮಿಕ್ಸ್ ಮಾಡೋಣ, ಸರಿ ಆಗುತ್ತೆ. ಓಕೆ, ಓಕೆ. ಎಷ್ಟು ಗಂಟೆಗಳ ಕಾಲ ನೆನೆಸ್ಕೋಬೇಕಾಗುತ್ತೆ ಮಿಸ್ಟರ್ ಪ್ರಕಾಶ್ ರಾವ್? ಚಿಕನ್ ಎಲ್ಲ ಎಷ್ಟು ಗಂಟೆ ಇಟ್ಕೋಬೋದು? 1 ಗಂಟೆ 2 ಗಂಟೆ ಇಟ್ಕೋಬೋದು. ಏನಾಗಲ್ಲ, ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಅಚ್ಕಾರ ಪುಡಿ ಹಾಕಿ ಹಂಗೆ ಸಾಕು. ಸಾಕಾ? ಸಾಕು. ಹೆಂಗೆ ತಂದೂರಿ ಕಬಾಬ್ ಇದೆಯಲ್ಲ ಆ ಥರ ಬರುತ್ತೆ ಮಸಾಲ ಅದು. ಹೌದಾ? ಓಹೋ, ಅದ್ಭುತ. ಸ್ವಲ್ಪ ಬಟರ್ ಹಾಕ್ತೀನಿ ಅದರಲ್ಲಿ. ಓಹೋ, ಫುಲ್ ಬಟರಾ? ಹೌದು, ಬಟರೇ ಬೇಯಬೇಕಾದ್ರೆ. ಬಟರ್, ತುಪ್ಪ. ಹೌದಾ? ತುಂಬ ಚೆನ್ನಾಗಿರುತ್ತೆ. ಚಿಕನ್ ಹಾಕೋಣ. ಇದಕ್ಕೆ ಹಾಕ್ಬಿಡ್ತೀರಾ? ಹಾಂ. ಓಹೋ, ಬಟರ್ ಚಿಕನ್ ಫ್ರೈ. ಬರೀ ಬೆಣ್ಣೆಲೇ ಚಿಕನ್ ಅನ್ನ ಮಾಡಿರ್ತಕ್ಕಂಥ ಒಂದು ಹೊಸ ಶೈಲಿ ಚಿಕನ್ನು. ಚೆನ್ನಾಗಿರ್ಬೋದು ಅನ್ಕೊಂಡಿದ್ದೀನಿ. ಕಲರ್ ನೋಡಿದ್ರೆ ಚೆನ್ನಾಗಿದೆ ಅನಿಸ್ತಾ ಇದೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 5 ಸ್ಟಾರ್ ಹೋಟೆಲ್ ಶೆಫ್ ಪ್ರಕಾಶ್ ಅವರು ಅದ್ಭುತವಾಗಿರುವಂಥ ಒಂದು ಚಿಕನ್ ಅನ್ನ ಮಾಡಿದ್ದಾರೆ. ರೋಸ್ಟ್ ಆಗಿದೆ. ರೋಸ್ಟ್ ಆಯ್ತಾ? ತಗೋಣ. ಹೌದು. ಆಹಾ, ಒಳ್ಳೆ ಫ್ರೈ. ಸರ್ ಬಟರ್ ಚಿಕನ್ ಫ್ರೈ. ಬಟರ್ ಚಿಕನ್ ಫ್ರೈ ಅನ್ನ ಕೊಟ್ಟಿದ್ದಾರೆ ಪ್ರಕಾಶ್ ರಾವ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಅಂದ್ರೆ ಬೆಣ್ಣೆಯಲ್ಲಿ ಉರಿದ ಕೋಳಿ ಕಮ್ ಅಂತ ಇದೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ನಿಮ್ಮಲ್ಲಿ ನೀವೇ ಮಾಡ್ಕೊಳ್ಳಿ. ಬಟರ್ ರೋಸ್ಟ್ ಚಿಕನ್. ಬೇಕಾಗುವ ಸಾಮಗ್ರಿಗಳು: ಒಂದು ಬೌಲ್ಗೆ ಚಿಕನ್, ಬೆಣ್ಣೆ, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಟ್ಟೆ, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್, ಕರಿಬೇವು, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಅರಿಶಿನ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿ ಹಾಕಿ ಕಲಸಿಕೊಳ್ಳಿ. ಬಾಣಲಿಗೆ ಬೆಣ್ಣೆ ಹಾಕಿ ಅದು ಕರಗಿದ ಮೇಲೆ ಕಲಸಿಕೊಂಡ ಚಿಕನ್ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ. ಈಗ ಬಟರ್ ರೋಸ್ಟ್ ಚಿಕನ್ ರೆಡಿ ಟು ಈಟ್. ಓಕೆ, ಚಿಕನ್ ಚೆನ್ನಾಗಿ ಬೆಂದಿದೆ ಪ್ರಕಾಶ್ ರಾವ್. ಇದೆಲ್ಲ ಹಾಂ,
ಇದು ಕೆಲವರು ಬಟರ್ ಚಿಕನ್ ಅಂತಾರೆ. ಬಟರ್ ಚಿಕನ್ ಅಂದರೆ ಗ್ರೇವಿ ಥರ ಬರುತ್ತೆ. ಗ್ರೇವಿ ಇಲ್ಲ, ಇದು ಡ್ರೈ. ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಇಷ್ಟೊಂದು ಚೆನ್ನಾಗಿದೆ ಚಿಕನ್ನು. ನಮಗೆ ಕೇಳ್ತಾರೆ ಫೋನ್ ನಂಬರ್ ಕೊಡಿ ಪ್ರಕಾಶ್ ಯಾವುದು ಅಂತ. ದಯವಿಟ್ಟು ಫೋನ್ ನಂಬರ್ ಹೇಳಿ. 99 45 07 994507 46 80. 4680 ಫೋನ್ ಮಾಡಿದ್ರೆ ಪ್ರಕಾಶ್ ಅವ್ರು ಸಿಗ್ತಾರೆ. ಇದೇ ಥರ ಚಿಕನ್ ಬಂದು ನಿಮ್ಮ ಮನೇಲೇ ಮಾಡಿಕೊಡ್ತಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಪ್ರಕಾಶ್ ರಾವ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸದಾನಂದ್ ಮಯ್ಯ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಅವರ ಸ್ಟೈಲು ಮತ್ತು ದಕ್ಷಿಣ ಕನ್ನಡದ ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ಕೊಡ್ತಾ ಇದ್ದಾರೆ. ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನ ಹಾಕಿ ಯಾವ ರೀತಿ ಒಂದು ಒಳ್ಳೆ ಅಡುಗೆನ ಮಾಡ್ಕೋಬೋದು, ಒಳ್ಳೆ ಅಡುಗೆ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟು ಸುಮಾರು ಆಲ್ರೆಡಿ 7-8-9 ದಿವಸಗಳಿಂದ ನಮ್ಮ ಜೊತೆಗಿದ್ದಾರೆ. ಇನ್ನೂ ಸ್ವಲ್ಪ ದಿನ ಇರಿ ಅಂತ ಅವ್ರು ಕೇಳ್ಕೊಳ್ತಾ ಇದ್ದೀವಿ. ನೋಡೋಣ ಇವತ್ತು ಏನು ಮಾಡ್ತಾರೆ ಅಂತ. ಸರ್ ನಮಸ್ಕಾರ, ಬನ್ನಿ ಸರ್. ಸರ್ ನಮಸ್ಕಾರ ಸರ್. ಸರ್ ಹೆಂಗಿದೆ ರಸಮು? ಹೆಂಗೆ ಕೊಡ್ತಾರೆ ಸರ್? ಜೋರಾಗಿದೆ ಸರ್. ರಸಮ್ ಮೊದಲನೇ ದಿನ ನೋಡಿದ ತಕ್ಷಣ ನಾವೆಲ್ಲ ಕಳೆದೋಗ್ಬಿಟ್ಟಿದ್ವಿ. ಆಮೇಲೆ 2-3 ದಿನಕ್ಕೆಲ್ಲ ಅದ್ಭುತವಾದಂಥ ಒಂದು ಪ್ರತಿಕ್ರಿಯೆ ಅದ್ಭುತವಾಗಿದೆ. ಸರ್ ನಮಗೂ ಸ್ವಲ್ಪ ತಂದ್ಕೊಡ್ತೀವಿ. ನಿನ್ನೆ ಹೇಳಿದ್ರಲ್ಲ ಸರ್, ಕೊಡೋಣ ಹೇಳಿರ್ತೀನಿ ಅವ್ರಿಗೆ, ನಮ್ಮವರಿಗೆ. ಸರ್ ದಯವಿಟ್ಟು ಒಂದು 3-4 ತಗೊಂಬನ್ನಿ ಸರ್, ನಾಳೆ ಬರಬೇಕು ಅಂದರೆ. ಯಾಕಂದ್ರೆ ನೋಡಿ ತುಂಬ ದಿನ ಆಗ್ಬಿಟ್ಟಿದೆ ಮಂತ್ರಾಲಯ ಪ್ರಸಾದನ. ಒಂದ್ಸರಿ ನೋಡ್ಬೇಕು, ಹಿಂಗೆ ನೋಡಿ ಬಿಸಿನೀರಲ್ಲಿ ಹಿಂಗೆ ಹಾಕೋಬೇಕು, ಕುಡಿಬೇಕು, ಅದು ಮಜಾನೇ ಬೇರೆ. ಓಕೆ, ಇವತ್ತೇನು ಮಾಡ್ತಾ ಇದೀವಿ ಸರ್ ನಾವು? ಇವತ್ತು ನಮ್ಮ ಸೌತ್ ಕೆನಡಾದಲ್ಲಿ ಸಾಯಂಕಾಲದ ಹೊತ್ತು ಮಕ್ಕಳಿಗೆ ಒಂದು ಅಕ್ಕಿ ತರಿ ಉಂಡ್ಲಿಕ ಅಂತ ಹೇಳ್ತೀವಿ. ಉಂಡ್ಲಿಕ? ಇಲ್ಲಿ ನಿಮಗೆ ಈ ಕಡುಬು ಅಂತ ಹೇಳ್ತಾರೆ. ಹೌದು. ಅಂದರೆ ಅಲ್ಲಿ ನಮಗೆ ಕಡುಬಲ್ಲ, ಅದು ಉಂಡ್ಲಿಕ. ಅದನ್ನು ನಿಮಗೆ ಅಕ್ಕಿನ ಫಸ್ಟ್ ಮುಕ್ಕಬರಿಸ್ಬಿಟ್ಟು ಓಕೆ, ಅದಕ್ಕೆ ನಿಮಗೆ ಬೆಲ್ಲ ಮತ್ತು ಉಪ್ಪೆಲ್ಲ ಹಾಕ್ಬಿಟ್ಟು, ಓಕೆ ಸರ್, ಇದು ಹಾಕ್ಬಿಟ್ಟು ನಿಮಗೆ ಫೈನಲ್ ಆಗಿ ಕಾಯಿ ತುರಿ ಹಾಕ್ಬಿಟ್ಟು ಅದನ್ನು ಉಂಡೆ ಕಟ್ಬಿಟ್ಟು ಬೇಯಿಸ್ತೀವಿ. ಉಂಡಲೀಕ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ತರಿ, ಬೆಲ್ಲ, ತೆಂಗಿನಕಾಯಿ ತುರಿ, ಉಪ್ಪು, ಎಣ್ಣೆ. ಸರ್ ಏನೂ ಇಲ್ಲ ಅಲ್ಲಿ? ಏನೂ ಇಲ್ಲ, ಹಿಂಗಿದ್ರೊಳಗೆ ನಾವು ಆಟ ಮಾಡಿ. ಸರ್ ಏನು ಮಾಡ್ತಾ ಇದೀವಿ ಸರ್ ಇದರೊಳಗಡೆ? ಇದರಲ್ಲಿ ನಿಮಗೆ ಫಸ್ಟ್ ನಿಮಗೆ ಈ ಅಕ್ಕಿ ಅಕ್ಕಿ ತರಿ ಇದು ಅಕ್ಕಿ ತರನ್ನು ತೊಳೆದುಬಿಟ್ಟು ಆಮೇಲೆ ಇದನ್ನ ಕಾಯಿ ಮತ್ತೆ ಬೆಲ್ಲ ಹಾಕ್ಬಿಟ್ಟು ನೀರಿಗೆ ಹಾಕ್ಬಿಟ್ಟು 1-1.5 ನೀರು ಹಾಕ್ಬಿಟ್ಟು ಉಕ್ಕು ಬರೆಸ್ತೀವಿ. ಅವಾಗ ನಿಮಗೆ ಕುಕ್ಕಿಂಗ್ ಆಗುತ್ತೆ. ಕುಕ್ಕಿಂಗ್ ಆದಮೇಲೆ ಉಂಡೆ ಕಟ್ಟುವಷ್ಟು ದಪ್ಪಕ್ಕೆ ಬಂದಮೇಲೆ ಅದನ್ನ ತೆಗೆದುಬಿಟ್ಟು ಕಡೆಗೆ ನಿಮ್ಗೆ ಉಂಡೆ ಮಾಡ್ತೀವಿ. ಉಂಡೆ ಮಾಡಿ ಸೆಂಟ್ರಲ್ಲಿ ನಿಮಗೆ ಒಂದು ಪಂಚು ಕೊಟ್ಬಿಟ್ಟು ಬೇಯಬೇಕು. ಆಮೇಲೆ ತಿರ್ಗಾ ಮತ್ತೆ ಅದನ್ನ ಸ್ಟೀಮ್ನಲ್ಲಿ ಬೇಯಿಸ್ತೀವಿ. ನೋಡಕ್ಕೆ ಚಿಕ್ಕದಾಗಿದೆ, ಕೆಲಸ ಜಾಸ್ತಿ ಇರಂಗಿದೆ ಸರ್ ಇದು. ಓಕೆ, ಉಂಡ್ಲಿಕ ನೋಡೋಣ. ಉಂಡ್ಲಿಕ ಮಾಡಕ್ಕೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸದಾನಂದ್ ಮಯ್ಯ ಅವರು ಬಂದಿದ್ದಾರೆ. ಮಾಡಕ್ಕೋಸ್ಕರನೇ ಕರ್ಕೊಂಡ್ ಬಂದಿದ್ದಾರೆ ನಮ್ಮ ತುಂಗವನ್ನ. ತುಂಗ ಬನ್ರಿ. ನಮಸ್ಕಾರ, ಬನ್ನಿ ತುಂಗ. ಉಂಡ್ಲಿಕ ಗೊತ್ತುಂಟಾ? ನಿಮ್ಮ ಮಕ್ಕಳಿಗೆ ತಿನ್ನಿಸಿದುಂಟಾ? ಹೌದಾ? ಓಕೆ, ಫಸ್ಟ್ ಈಗ ಇದು ರವೆ ತೊಳ್ಕೊಳ್ಬೇಕು. ಇದನ್ನು ತೊಳ್ಕೊಳ್ಳೋಣ ಸರ್. ಅಕ್ಕಿ ತರಿ. ಅಕ್ಕಿ ತರಿ ಇದನ್ನ ಯಾಕೆ ತೊಳ್ಕೊಬೇಕಂತ ಹೇಳ್ತೀವಿ ಅಂತ ಹೇಳಿದ್ರೆ, ಹೇಳಿ ಸರ್. ಇದನ್ನ ಮಾಡೋದು ಆ್ಯಕ್ಚುಲಾಗಿ ನಿಮಗೆ ಲಾಂಗ್ ಬಾಡಿ ಅಂತ ಹೇಳ್ಬಿಟ್ಟು, ಅಂದರೆ ನಿಮಗೆ ಅಕ್ಕಿ ಪಾರ್ ಬಾಯ್ಲ್ಡ್ ಅಂತ ಹೇಳ್ತಾರಲ್ಲ. ಹೌದು. ಅಂದರೆ ನಿಮಗೆ ಭತ್ತನ ನೀರೊಳಗೆ ಬೇಯಿಸ್ತಾರೆ. ಓಕೆ ಸರ್. ಬೇಯಿಸ್ಬಿಟ್ಟು ಫುಲ್ ಬೇಯಿಸೋದಿಲ್ಲ, ಅರ್ಧಂಬರ್ಧ ಬೇಯಿಸ್ಬಿಟ್ಟು ಒಣಸ್ಬಿಡ್ತಾರೆ. ಆಯ್ತು ಸರ್. ಒಣಸಿ ಆಮೇಲೆ ಅದನ್ನು ನಿಮಗೆ ಅಕ್ಕಿ ಮಾಡ್ತಾರೆ. ಓಕೆ. ಅದರಲ್ಲಿ ಯಾವತ್ತೂ ನಿಮಗೆ ವಾಸನೆ ಬರ್ತದೆ. ನೀವು ಆ ಅಕ್ಕಿ ತೆಗೆದು ನೋಡಿ, ಅದಕ್ಕೆ ಹಾಗೆ ಯೂಸ್ ಮಾಡಬಾರ್ದು ಅಂತ ಹೇಳ್ತೀವಿ. ಈ ಅಕ್ಕಿ ತರಿ ಮಾಡಿದ ಮೇಲೆ ತೊಳೆದು ಬಿಟ್ಟರೆ ನಿಮಗೆ ಆ ವಾಸನೆ ಹೋಗುತ್ತೆ. ಓಕೆ. ಅಕ್ಕಿ ತರಿಲಿ ಏನು ಮಾಡ್ತೀರಾ ಸರ್ ನಿಮ್ಮ ಹೋಟೆಲಲ್ಲಿ? ಇಡ್ಲಿಗೆ ನಿಮಗೆ ಅಕ್ಕಿ ತರಿನ ಯೂಸ್ ಮಾಡಬೇಕಲ್ಲ. ಅಕ್ಕಿ ತರಿಗೆ ಇಡ್ಲಿ ಮಾಡ್ಲಿಕ್ಕೆ ನಿಮಗೆ ಯೂಶಲಾಗಿ 2 ಕ್ರಮ ಇದೆ. ಒಂದು ಉದ್ದಿನ ಬೇಳೆ ಪ್ಲಸ್ ಉದ್ದಿನ ಬೇಳೆ ನಿಮಗೆ ಅಕ್ಕಿನ 2 ರುಬ್ಬಿಟ್ಟು, ಅಂದರೆ ಬೇರೆ ಬೇರೆ ರುಬ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡಿಬಿಟ್ಟು ಸಾಲ್ಟ್ ಹಾಕಿ ನಿಮಗೆ ಅದು ಮನೆಗಳಲ್ಲಿ ಮಾಡುವಂಥದ್ದು. ಅದರಲ್ಲಿ ಮನೆಯಲ್ಲೂ ಮಾಡ್ತಾರೆ, ನಿಮಗೆ ತಮಿಳ್ನಾಡಲ್ಲಿ ಮಾಡೋದು. ಆಯ್ತು ಸರ್. ಟಿಪಿಕಲಿ ನಿಮ್ಗೆ ಎಲ್ಲೆಲ್ಲಿ ನಾವು ಸಾಂಬಾರು ಕೊಡ್ತೀವೋ, ಸಾಂಬಾರು ಎಳ್ಕೋಬೇಕಂತಿದ್ರೆ ಇಡ್ಲಿ ನಿಮ್ಗೆ ರುಬ್ಬೋದ ಬದಲಿಗೆ ಅಕ್ಕಿ ತರಿ ಹಾಕ್ತೀವಿ. ಬಟ್ ಏನಂದರೆ ನಿಮ್ಗೆ ಆ ಪ್ರಪೋರ್ಷನ್ ಮೇಲೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ನಮ್ಮಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಇವತ್ತಿಗೆ ನಿಮಗೆ ಬೆಳಿಗ್ಗೆ ಇಡ್ಲಿ ಹಾಕಬೇಕಂತಂದರೆ ಮುಂಚಿನ ದಿನ ಸಾಯಂಕಾಲ ನಿಮಗೆ ಅದನ್ನು ರುಬ್ಬಿಟ್ಟು ನಿಮಗೆ ಒಂದು ರುಬ್ಬಿಡ್ತೀವಿ. ಉದ್ದನ್ನು ರುಬ್ಬಿಟ್ಟು ನೆನೆಸ್ಬಿಟ್ಟು 2 ಗಂಟೆ ನೆನೆಸ್ಬಿಟ್ಟು ರುಬ್ತೀವಿ. ರುಬ್ಬಿದ ಮೇಲೆ ಅಕ್ಕಿ ತರಿ ಹಾಕಿ ನಿಮಗೆ ಇಟ್ಬಿಡ್ತೀವಿ. ಓಹೋ. ಅಂದರೆ ಬೆಳಿಗ್ಗೆನೊತ್ತು ನಿಮಗೆ ಅಕ್ಕಿ ತರಿ ಹಾಕಿದ್ರಿಂದ ಒಂದಕ್ಕೆ ನಾವು 1 ಪ್ರಪೋರ್ಷನ್ ಹಾಕ್ತೀವಿ ಮೈಯಾಸಲ್ಲಿ. ಓಕೆ. ಬೇರೆ ಯಾವ ಹೋಟೆಲ್ 1 ಹಾಕೋದಿಲ್ಲ, ಎಲ್ಲ 1ಕ್ಕೆ 2, 3, 4 ಎಲ್ಲ ಹಾಕ್ತಾರೆ. ಯಾಕಂದರೆ ಉದ್ದಿನ ಬೇಳೆ ಕಾಸ್ಟ್ ನಿಮ್ಗೆ ಈಗ ಎಷ್ಟಿಗೆ ಹೇಳಿ 200 ರೂಪಾಯಿ. ಏನು ಸರ್ ಎಲ್ಲ ಬೆಳೆಗಳು ಇಷ್ಟು ಜಾಸ್ತಿ ಮಾಡ್ಬಿಟ್ಟಿದ್ದೀರಾ ನೀವು? ಸೊ ಅಕ್ಕಿ ನಿಮಗೆ ಆ್ಯಕ್ಚುಲಾಗಿ ನಿಮಗೆ 30-40 ರೂಪಾಯಿ ಸಿಗುತ್ತೆ ಲಾಂಗ್ ಬಾಡಿ ಅಕ್ಕಿ. ಅದಕ್ಕೆ ಅಕ್ಕಿ ಜಾಸ್ತಿ ಮಾಡ್ತಾರೆ. ಬಟ್ ಇದರಲ್ಲಿ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನಿಮಗೆ ಅಕ್ಕಿನ ನೀವು 1ಕ್ಕೆ 1 ಹಾಕಿದ್ರೆ, ನಮ್ಮಲ್ಲಿ ಇಡ್ಲಿ ಮಾಡಿದ್ರೆ ನೀವು ಸಾಯಂಕಾಲ ಅದನ್ನು ಯೂಸ್ ಮಾಡಿ. ಓಕೆ. ತಿರ್ಗಾ ನಿಮಗೆ ಬೇಕಾದ್ರೆ ಮೈಕ್ರೋನಲ್ಲಿ ಬಿಸಿ ಮಾಡಿ, ಇಲ್ಲ ಸ್ಟೀಮ್ನಲ್ಲಿ ಬಿಸಿ ಮಾಡಿ, ಅದೇ ಥರ ಬರ್ತದೆ. ಅದೇ ಥರ ಬರ್ತದೆ. 1ಕ್ಕೆ 2 ಹಾಕಿದ್ದು 3 ಹಾಕಿದ್ದು ಆ ಥರ ಬರೋದಿಲ್ಲ, ಗಟ್ಟಿ ಆಗಿಬಿಡುತ್ತೆ. ಓಕೆ ಸರ್. ಒಂದು ಬಾಂಡ್ಲೆ ಬೇಕು. ಬಾಂಡ್ಲಿ ಏನಕ್ಕೆ ಹೇಳಿ ಸರ್? ನೀರು ಹಾಕಿ ಉಪ್ಪು ಬರಬೇಕಲ್ಲ. ಫಸ್ಟ್ ನಿಮಗೆ ಟೆಕ್ನಿಕಲ್ ವರ್ಡ್ ಇದಕ್ಕೆ ಜಿಲೆಟನೈಸೇಷನ್ ಅಂತ ಹೇಳ್ತೀವಿ. ಅದಕ್ಕೆ ಆ ಸ್ಟಾರ್ಚ್ ಅಂತ ಹೇಳೋದು ನಿಮಗೆ ನಾವು ಉಂಡೆ ಕಟ್ಟಬೇಕಾದ್ರೆ ಸ್ಟಾರ್ಚ್ ಕುಕ್ ಆಗಬೇಕು. ಇದಕ್ಕೆ ನಿಮಗೆ ಜಿಲೆಟನೈಸೇಷನ್ ಅಂತೀವಿ.
Okay. ಜಿಲಿಟೈನೈಸ್ ಆಗಬೇಕಾದ್ರೆ ನಿಮ್ಗೆ ಆ್ಯಕ್ಚುಲ್ ಆಗಿ ನ್ಯಾನೋ ಟೆಕ್ನಾಲಜಿ ಅಂತ ಹೇಳಿದ್ರಲ್ಲ, ಹೌದು ಹೌದು. ಅದಕ್ಕೆ ಒಂದು ಎಕ್ಸಾಂಪಲ್ ನಾವು ಇದು ಕೊಡ್ತೀವಿ. ಓಕೆ ಸರ್. ನಿಮಗೆ ಅಕ್ಕಿನಿದೆಯಲ್ಲ, ಅಕ್ಕಿನ ನೀವು ಬೇಯಿಸ್ಬೇಕಾದ್ರೆ ಒಂದಕ್ಕೆ 4 ನೀರು ಹಾಕಿ 3/4 ಗಂಟೆ ಬೇಯಿಸ್ತೀವಿ. ಓಕೆ. ಅದೇ ಥರ ನಿಮಗೆ ಅಕ್ಕಿ ತರಿನಲ್ಲಿ ಉಪ್ಪಿಟ್ಟು ಮಾಡುವಾಗ ಒಂದಕ್ಕೆ 2 ಹಾಕ್ಬಿಟ್ಟು ನಾವು ನಿಮಗೆ 20 ನಿಮಿಷದಲ್ಲಿ ಬೇಯಿಸ್ತೀವಿ. ಹೆಂಗೆ ಸರ್ ಅದು? ಸೈಜ್ ಕಮ್ಮಿ ಆದಮೇಲೆ. Okay. ನ್ಯಾನೋ ಸ್ಟೇಜ್ ಅಂದರೆ ನಿಮ್ಗೆ ನ್ಯಾನೋ ನಿಮ್ಮ ಸೈಜ್ ದಪ್ಪ. ಚಿಕ್ಕದಾದಾಗೆ ಹೌದು. ಕೆಮಿಕಲ್ ಮತ್ತು ಫಿಸಿಕಲ್ ಎರಡೂ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಫೈನ್ ಪೌಡ್ರ್ ಆದರೆ ಉಕ್ಕು ಬರ್ಸ್ತೀವಲ್ಲ, ಉಕ್ಕು ಬರ್ಸುವಾಗ 1-1.5 ನೀರು 5 ನಿಮಿಷ ಸರ್. ಓಕೆ. ಇದು ನ್ಯಾನೋ ಟೆಕ್ನಾಲಜಿ. ಈಗ ಅಕ್ಕಿ ತರಿ ತೊಗೊಂಡಿರ್ತೀವಲ್ಲ 1 ಕಪ್ ಬೌಲಲ್ಲಿ, ಹೌದು. ಇದಕ್ಕೆ 1.5 ಬೌಲ್ ಅಷ್ಟು ನೀರು ಹಾಕ್ತೀವಿ. ಹಾಕಿ. ಎಷ್ಟು ತಗೊಳ್ತೀವೋ ಅದರ 1.5ರಷ್ಟು ಪ್ರಮಾಣದಷ್ಟು ನೀರು. 1 ಪ್ರಮಾಣದ ಅಕ್ಕಿಯ ತರಿಗೆ 1.5 ಪ್ರಮಾಣದಷ್ಟು ನೀರನ್ನು ಹಾಕಿ ಮಾಡಬೇಕು. ಈಗ ಈ ನೀರಿಗೆ ಒಂದು 2 ಚಮಚ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಣ್ಣೆ ಹಾಕೋ ಪರ್ಪಸ್ ಏನಂತ ಹೇಳಿದ್ರೆ, ಉಡಿ ಆಗಬೇಕು ಅಂತ ಅಲ್ಲ, ನಿಮ್ಗೆ ಉಂಡೆ ಕಟ್ತೀವಲ್ಲ, ಒಂದಕ್ಕೊಂದು ಅಂಟಬಾರದು. ಅದೇ. ಎಸ್. ನಿಮಗೆ ನೀವು ಈ ನೂಡಲ್ಸ್ ಆಗಲಿ ಹೇಳಿ ಸರ್. ಅಥವಾ ನಿಮ್ಮ ಈ ವರ್ಮಿಸಿಲಿ ಆಗಲಿ ಹೌದು. ಅಥವಾ ಪಾಸ್ಟಾ ಆಗಲಿ, ಓಕೆ. ಪಾಸ್ಟಾ ನೀವು ಮಾಡುವಾಗ ನೀವು ಲಾಸ್ಟ್ ನೀವು ಎಣ್ಣೆ ಇದು ನೀರು ಕುಸ್ತೀವಲ್ಲ, ಕುದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಡ್ತೀವಿ. ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಬೇಯಿಸ್ತೀವಿ. ಅವಾಗ ಯಾವ ಅಂಟ್ಕೋಬಾರ್ದು, ಮೆತ್ತಗಾಗಬಾರ್ದು. ಇದು ನಾವು ಮುದ್ದೆ ಮಾಡ್ತೀವಲ್ಲ, ಮುದ್ದೆ ಆಗಬಾರ್ದು. ಎಸ್. ಉಪ್ಪು ಹಾಕಿದ್ದು ಈಗ ಬೆಲ್ಲ ಹಾಕ್ತಾ ಇದೀವಿ. ಅಷ್ಟೇ ಬೆಲ್ಲ ಹಾಕ್ತಾ ಇದ್ದೀರಾ? ಸಾಕಾಸ್ತಿ ಬಂದ್ಬಿಡ್ತಾ? ಸಾಕು. ಸಿಹಿ ಬರ್ಬೇಕಂತಿಲ್ಲ. ಓಕೆ. ಬೆಲ್ಲ ಹಾಕೋ ಪರ್ಪಸ್ ಬೇರೆ. ಹೌದಾ ಸರ್? ಬೆಲ್ಲ ಯಾಕೆ ಹಾಕ್ತೀವ, ನಿಮಗೆ ಕೊಬ್ಬರಿ ಹಾಕ್ತೀವಲ್ಲ, ಓಕೆ. ಬರೀ ನಿಮಗೆ ಕೊಬ್ಬರಿ ಜೊತೆ ಹಾಗೆ ತಿಂದ್ರೆ ತಿನ್ಲಿಕ್ಕೆ ಬರೋದಿಲ್ಲ. ಅದು ಬಾಯಿಗೆ ಸಿಕ್ಕೋದೆ. ಈಗ ಇದಕ್ಕೆ ತರಿ ಇರಬೇಕು. ಕಿತ್ತರಿ ಹಾಕ್ಬಿಡ್ತಾ ಇದ್ದೀರಾ? ಓಹೋ, ಇದು ಗಟ್ಟಿ ಆಗುತ್ತೆ ಸರ್ ಈಗ? ಉಂಡೆ ಕಟ್ಟೋಷ್ಟು ನಿಮಗೆ ಗಟ್ಟಿ ಬರಬೇಕು. ಓಹೋ, ಇದು ಯಾವಾಗ ತಿನ್ನ ಸರ್? ಯೂಶಲಾಗಿ ಸಾಯಂಕಾಲದ್ದು. ನಾವೆಲ್ಲ ಆವಾಗ ನಿಮಗೆ ಶಾಲೆಯಿಂದ ಬರ್ತಾ ಇದ್ದೇವಲ್ಲ, ಅವಾಗ ಕೊಡೋರು? ಆವಾಗ ನಮ್ಗೆ ಇದನ್ನು ಕೊಡ್ತಾ ಇದ್ರು. ನಿಮಗೆ ಶಾಲೆ ಬಂದಾಗ ಹಪ್ಪಳ ಕೊಡ್ತಾ ಇದ್ರು, ಇಲ್ಲ ಈ ಥರದ್ದು ಕೊಡ್ತಾರೆ. ಇವಾಗ ಯಾವ ಥರದ್ದು ಕೊಡಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಇದರೊಳಗೆ ಎಲ್ಲ ಸ್ಟೀಮ್ಡ್ ಐಟಮ್ ಆಗಲಿಕ್ಕೆ ಹೋಗಿ ನಿಮಗೆ ಹೊಟ್ಟೆ ಕೆಡೋದೇನಿಲ್ಲ ಇದರಲ್ಲಿ. ಓಕೆ. ಬಟ್ ಇದು ಏನ್ರಲ್ಲಿ ತಿನ್ನ ಸರ್? ಯಾವುದು? ಇದಕ್ಕೆ ಚಟ್ನಿ ಕೊಡ್ತಾರೆ, ಕಾಯಿ ಚಟ್ನಿ ಕೊಡ್ತಾರೆ. ಕಾಯಿ ಚಟ್ನಿ. ಓಕೆ. ಇದೀಗ ಸ್ಟೀಮಲ್ಲಿ ಬೇಯಿಸ್ತೀವಾ? ಹೌದು. ಓಹೋ. ಇದೀಗ ನಿಮ್ಗೆ ಆ್ಯಕ್ಚುಲಾಗಿ ನಾನು ಹೇಳಿದ್ನಲ್ಲ, ಜಿಲಿಟೈನೈಸೇಷನ್ ಅಂತ ಹೇಳ್ತೀವಲ್ಲ, ನಿಮಗೆ ಸ್ಟಾರ್ಚ್ ಪೋರ್ಷನ್ ಮಾತ್ರ ಕುಕ್ ಆಗುತ್ತೆ, ಬೇರೆದು ಕುಕ್ ಆಗೋದಿಲ್ಲ. ಆ ಸ್ಟಾರ್ಚ್ ಕುಕ್ ಆಗೋದಕ್ಕೋಸ್ಕರ ನಿಮ್ಗೆ ಆ್ಯಕ್ಚುಲಿ ಉಂಡೆ ಕಟ್ಲಿಕ್ಕೆ ಬರ್ತದೆ. ಈ ಮೈದಾದಲ್ಲಿ ನಿಮಗೆ ನೀರು ಹಾಕಿದ ತಕ್ಷಣ ಅದು ಗ್ಲೂಟನ್ ಇರೋದ್ರಿಂದ ನಿಮ್ಗೆ ಹಾಗೆ ಉಂಡೆ ಕಟ್ಲಿಕ್ಕೆ ಬರ್ತದೆ. ಬಟ್ ಅಕ್ಕಿನಲ್ಲಿ ಅಕ್ಕಿ ಹಿಟ್ಟು ನೀವು ಯಾವತ್ತೂ ಕಲಿಸಿದ್ರು ನಿಮಗೆ ಉಂಡೆ ಕಟ್ಲಿಕ್ಕೆ ಬರೋದಿಲ್ಲ. ಹೊಟ್ಟೆ ಹಿಟ್ಟು ನೀವು ಅಕ್ಕಿ ಹಿಟ್ಟಿನಲ್ಲಿ ನಿಮಗೆ ಆ್ಯಕ್ಚುಲಿ ಸ್ಟಾರ್ಚ್ ನಿಮಗೆ ಕುಕ್ ಆದ್ರೆ ಮಾತ್ರ ಈ ಥರ ಕಟ್ಲಿಕ್ಕೆ ಬರ್ತದೆ. ಓಕೆ. ಇನ್ನೂ ಆಗ್ಬೇಕಾ ಸರ್? ತಳ ಬಿಡ್ತು ನೋಡಿ ಸರ್, ಏನಿಲ್ದಂಗೆ ಆಗೋಯ್ತು ನೋಡಿ ಸರ್. ಒಳ್ಳೆ ಓಕೆ. ಸ್ವಲ್ಪ ಬಿಸಿ ಇರ್ತದೆ. ಓಕೆ ಸರ್. ಇವಾಗ ನಾವೆಲ್ಲ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಕೈಗೆ ನೀರು ಮುಟ್ಕೊಂಡು ಉಂಡೆ ಕಟ್ಕೊಂಡೆ. ಓಹೋ, ನೀರನ್ನ ಕೈ ಮಾಡಿಕೊಂಡು. ಸರ್, ಈ ಉಂಡೆ ಹಂಗೆ ತಿನ್ನೋದಾ? ಇಲ್ಲ, ಸ್ಟೀಮ್ ಮಾಡಬೇಕು. ಓಹೋ, ಕಡುಬ್ತಾರ? ಕಡುಬು. ಓಹೋ. ಇದು ಫುಲ್ ಕುಕ್ ಆಗುತ್ತೆ ಅವಾಗ. ಓಕೆ. ಇದರಲ್ಲಿ ರೈಸ್ ನಿಮಗೆ ಫುಲ್ ಕುಕ್ ಆಗಿರೋದಿಲ್ಲ. ಓಕೆ ಸರ್. ಓಕೆ. ಓ, ಉದ್ದಿನ ವಡೆ ಥರ ಸೆಂಟ್ರಲ್ಲಿ ಹಾಂ ರೆಸ್ಟ್ ಮಾಡ್ಬಿಡ್ತೀವಿ. ಓಕೆ. ಅದಕ್ಕೆ ನಿಮಗೆ ಒಳಗಡೆ ಹೋಗ್ಲಿಕ್ಕೆ ಹಾಂ. ಇಲ್ಲದ್ರೆ ಕುಕ್ ನಿಮಗೆ ಸ್ಟೀಮ್ ಆಗುವಾಗ ಸ್ಟೀಮ್ ಒಳಗಡೆ ಹೋಗೋದಿಲ್ಲ, ಅರ್ಧಂಬರ್ಧ ಇರ್ತದೆ. ಎಸ್. ಹೆಂಗೆ ಇವಾಗ ಹೆಂಗೆ ಇಡ್ಲಿ ಪಾತ್ರೆನಾ? ಕುಕ್ಕರ್ ಕುಕ್ಕರ್ಲಿ ಇಡ್ತೀರಾ? ನೀರು ಹಾಕಿ ಸರ್, ನೀರು ಹಾಕಿ. ಎಸ್, ಬಿಡಿ. ಎಷ್ಟು ವಿಜಲ್? 1 ವಿಜಲ್ ಕುಕ್ಕರ್? ವಿಸಿಲ್ ಬೇಕಾಗಿ ವೇಟ್ ಹಾಕ್ಬಾರ್ದು. 10 ನಿಮಿಷ ಬೇಕು. ಅದು ವೇಟ್ ಹಾಕ್ಬಾರ್ದು. ವೇಟ್ ಹಾಕಿದ್ರೆ ಅಲ್ಲ, ವೇಟ್ ಹಾಕ್ಬಾರ್ದು. ಇದು ಹೀಗೆ ಹಾಕಿ ಬಿಟ್ಬಿಡ್ಬೇಕು 10 ನಿಮಿಷ. ಓ, ತಣ್ಣಗೂ ಆಗಿದೆ ಸರ್, ಪೂರ್ತಿ ತಣ್ಣಗಾಗ್ಬಿಟ್ಟಿದೆ. ಬಿಸಿ ಇರ್ತೀರಿ ತುಂಗ, ಕೈ ಸುಟ್ಕೊಂಡಿರಾ? ಉದ್ದಿನೊಡೆ, ಅಕ್ಕಿಯ ಉದ್ದಿನೊಡೆ ಥರ ಕಾಣ್ತಾ ಇದೆ ಅದು. ತಣ್ಣಗೆ ಮಾಡ್ಬೇಕು ಕಟ್ಟೆನ. ಹೌದಾ ಸರ್? ಸಿ ಓಕೆ ಸರ್. ಅಕ್ಕಿ ತರಿ ಉಂಡಲೀಕ. ಅಕ್ಕಿ ತರಿಯ ಉಂಡಲೀಕ. ಸ್ವಲ್ಪ ಸಿಹಿನೂ ಇರ್ಬೋದು, ಸ್ವಲ್ಪ ತೆಂಗಿನಕಾಯಿ ಇರ್ಬೋದು, ಆದರೂ ಸ್ವಲ್ಪ ಸಪ್ಪೆನೂ ಇರ್ಬೋದು. ನೋಡೋಕ್ಕೆ ಒಡೆ ಥರ ಕಾಣ್ತಾ ಇದೆ. ಇದು ಅಕ್ಕಿ ಒಡೆ ಥರ ಅನ್ಕೊಂಬಿಟ್ಟಿದ್ದೀರಾ. ಅಕ್ಕಿ ಒಡೆಲ್ಲ ಇದ್ರ ಉಂಡಲೀಕ ಮಾರಾಯರೆ, ಗೊತ್ತುಂಟಲ್ಲ? ಓಕೆ, ಇದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸದಾನಮಯ್ಯವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಉಂಡ್ಲಿಕ ಮಾಡ್ಕೊಳ್ಳಿ. ಉಂಡಲೀಕ ಮಾಡುವ ವಿಧಾನ: ಮೊದಲು ಅಕ್ಕಿ ತರಿಗೆ ನೀರು ಹಾಕಿ ಚೆನ್ನಾಗಿ ತೊಳೆದುಕೊಳ್ಳಿ. ಒಂದು ಬಾಣಲಿಗೆ ನೀರು, ಎಣ್ಣೆ, ಉಪ್ಪು, ಬೆಲ್ಲ, ತೆಂಗಿನಕಾಯಿ ತುರಿ,
ತೊಳೆದ ಅಕ್ಕಿ ತರಿ ಹಾಕಿ ಗಟ್ಟಿಯಾಗುವ ತನಕ ಬೇಯಿಸಿ ಉಂಡೆ ಕಟ್ಟಿ ಮಧ್ಯದಲ್ಲಿ ರಂಧ್ರ ಮಾಡಿ ಕುಕ್ಕರ್ನಲ್ಲಿಟ್ಟು ಹಬೆಯಲ್ಲಿ ಬೇಯಿಸಿ. ಈಗ ಉಂಡಲೀಕ ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಬಿಡಲ್ಲ ಸರ್? ಮಾಡಿ ಮಾಡಿ. ತುಪ್ಪ ಹಾಕೋಬೇಕಾ ಸರ್ ಇದಕ್ಕೆ? ಮೇಲೆ ಹಾಕ್ಕೊಳ್ಳಿ. ಅಕ್ಕಿ ತರಿ ಗೊತ್ತಾಗುತ್ತೆ ಸರ್, ತರಿ ತರಿ ಆಗಿದೆ. ಇದು ಮಕ್ಳು ಕೊಡೋರು ಸರ್ ನಿಮ್ಮ ಕಡೆ ಮೊದಲು? ಹೌದು. ಪುದೀನ ಚಟ್ನಿ, ಕಾಯಿ ಚಟ್ನಿ ಏನು ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಕೋಬೋದು. ಚೆನ್ನಾಗಿದೆ ಸರ್. ಅಂದರೆ ನೀವು ಹೇಳಿದಾಗೆ ಮಕ್ಕಳಿಗೆ ಕೊಡೋಕ್ಕೆ ಚೆನ್ನಾಗಿ ಅನ್ನದ ಬದಲು ಇವೆಲ್ಲ ಕೊಡ್ಬೋದು. ಯಾರು ಇಷ್ಟೊಂದೆಲ್ಲ ಸಾಯಂಕಾಲ ತಣ್ಣಗಾದ ಮೇಲೆ ಇದು ನಿಮಗೆ ಟೇಸ್ಟ್ ಬರ್ತದೆ. ಕೊಬ್ಬರಿ ಫ್ಲೇವರ್ ಮತ್ತು ಬೆಲ್ಲದ ಫ್ಲೇವರ್ ಬಿಟ್ಕೊಳ್ತದೆ. ಚೆನ್ನಾಗಿದೆ ಸರ್. ಇದೆಲ್ಲ ನಿಮಗೆ ಸೌತ್ ಕನ್ನಡ ತಿಂಡಿಗಳು. ಹೌದು ಸರ್, ಇದೆಲ್ಲ ಇಲ್ಲಿ ಸಿಗೋದು ಇಲ್ಲ. ಎಲ್ಲೋಗಿ ತಿನ್ನೋದು ಹೋಗ್ಲಿ, ನಾವೇನೋ ತೋರಿಸ್ಕೊಡ್ತಾ ಇದೀವಿ, ಅಟ್ಲೀಸ್ಟ್ ತೋರ್ಸಕ್ಕಾರು ಇದೀವಿ, ಮಾಡ್ಕೊಂಡವ್ರು ಇದ್ರೆ ಸಾಕು. ನೀವು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆ ಅಡುಗೆ ತೋರಿಸ್ತಾ ಇದ್ದೀರಾ ಸರ್. ನಾಳೆ ಬರ್ಬೇಕಾದ್ರೆ ರಸಂ ತನ್ನಿ ಸರ್. ಖಂಡಿತ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಂಥದ್ದು ಮಾರಾಯರೆ, ಉಂಡಲ್ಲಿಗ ತಿಂದಿದ್ದ ಅದ್ಭುತವಾಗಿದೆ ಮಾರಾಯರೆ. ತಿನ್ನಿ ಒಂದ್ಸರಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತಿಂದು ಖಾಲಿ ಮಾಡಬೇಕು. ತಿಂತಾನೇ ಇದ್ದೀವಿ. ಆದರೂ ಇಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ಬಿಸಿಯಾದ ಉಂಡ್ಲಿಕ, ಅದ್ರ ಮೇಲ್ಗಡೆ ಸ್ವಲ್ಪ ತುಪ್ಪ, ಪಕ್ಕದಲ್ಲಿ ಸ್ವಲ್ಪ ಪುದೀನ ಚಟ್ನಿ ತಿಂತಾ ಇದೆ. ಅದ್ರ ಮಜಾನೇ ಬೇರೆ. ಕಾರ್ಯಕ್ರಮ ಮುಗಿಸಿ ಮುರಳಿ, ನೀವು ತಿಂತಾ ಇರ್ತೀರಾ, ನಮ್ಮ ಬಾಯಲ್ಲಿ ನೀರು ಬರ್ತಾ ಇದೆ ಅಂತ ನೀವು ಅಂತ ಇದ್ದೀರಾ. ನಮ್ಮ ಇವತ್ತಿನ ಒಗ್ಗಡ್ಡೆ ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ